ಶಿವಪ್ಪ ಶಿವಪ್ಪ ಯಾರು ಮಾಡಕತ್ತೀಯೋ ಶಿವಪ್ಪ ಕಾಲು ಬಿಡ್ತಾನೆ ಕೈ ಮುಗಿತಾನೆ ದೇವ್ರದ ಬಿಟ್ಟು ಬಿಡಲ್ಲ ಏನಾಗೈತಿ ನಾ ಹೆಣ್ಣ ಬದುಕ ಕೊಲ್ಲೆ ನಂದು ಸಾಲಾಗೈತಿ ಊರೆಲ್ಲ ಅಪಮಾನ ಆಗೈತಿ ನಾನು ಒಲ್ಲೆ ನಾ ಬದುಕಕ್ಕೆ ಒಲ್ಲೆಣ್ಣ ನಾನು ಬದುಕಕ್ಕೆ ಒಲ್ಲೆ ಶಿವಣ್ಣ ನಿನ್ನ ಕಾಲು ಬೀಳ್ತೀನಿ ನಿನ್ನ ಕೈ ಮುಗಿತಲ್ಲಪ್ಪ ಊರ್ಲು ಮಾತ್ರಕ್ಕೆ ಬೇಡಪ್ಪ ಊರ್ಲು ಮಾತ್ರಕ್ಕೆ ಬೇಡ ದೇವ್ರದಾನು ನಮಗೆ ದೇವ್ರದಲ್ಲ ಹೆಂಡತಿ ಮಕ್ಕಳು ಮಕ್ಕ ನೋಡ್ತೆ ಅಲ್ಲೇನ ಅವ್ರಿಗತಿ ಎಲ್ಲ ಮಕ್ಕ ಬೇಡಪ್ಪ ಬೇಡ ಸಮಾಧಾನ ಮಾಡ್ಕೇರು ಶಿವಣ್ಣ ತಮ್ಮ ಹುಚ್ಚದಿಯೋ ನೀನು ಅಲ್ಲೋ ಕಷ್ಟ ಅನ್ನೋದು ಯಾರಿಗೆ ಬರೋದಲ್ಲಪ್ಪ ಯಾರಿಗೆ ಬರೋದಲ್ಲ ಇಂಥ ನಿರ್ಧಾರ ನಾನು ಮಾಡಿದ್ದೆ ರಾಯರ
ಅಲ್ರಿ ನಾವೆಲ್ಲ ಸಾಲ ಕೊಡ್ಕೊಂತ ಹೊಂಟಿವಿ, ಅವ್ರು ತಗೊಂತ ಹೊಂಟ್ರು, ಮುಂದೆ ಹೆಂಗಿದೆ ಈಗ? ಕೆಲವು ಮಂದಿ ಬಾಕಿ ಕೊಟ್ಟಾರೆ ಐತಿಲ್ಲ. ಈಗ ನೋಡ್ರಿ, ಮ್ಯಾಗಿನ ಮನೆ ಮಲ್ಲಪ್ಪನ ಬಾಕಿ ಹಂಗೆ ಉಳ್ಕೊಂಡೈತ್ರಿ, 10 ಪೈಸಾನು ಕೊಟ್ಟಿಲ್ರಿ. ಇನ್ನ ಕಟ್ಟಿ ಮನಿ ಪರ್ಸಪ್ಪಂದು ಬಾಕಿನೂ ಹಂಗ ಐತ್ರಿ, ಬಡ್ಡಿನೂ ಇಲ್ಲ ಅಸಲು ಇಲ್ಲ, ಎಲ್ಲ ಹಿಂಗಾಗೈತಿ ನೋಡ್ರಿ. ಅಂದಂಗ ಆಕೆ ಹೊಸಮನಿ ಕಮಲ ಒಂದ ಏನಾತ? ಓಹೋ, ಕಮಲ ಮುಂದ ಮತ್ತ ಅದನ್ನ ನೀವ ಕೇಳಬೇಡ ಅಂತ ಹೇಳಿದ್ರಲ್ಲ. ನಾ ರೊಕ್ಕ ಕೇಳಬೇಡ ಅಂತ ಹೇಳಿಲ್ಲ, ಬಡ್ಡಿ ಬೇಡ ಅಸಲು ಕೇಳು ಅಂತ ಹೇಳಿದ್ದೆ. ಹಿಂಗಂದಿದ್ರೇನ್ರಿ? ಏನು ಕೇಳಬೇಡ ಅನ್ನಂಗಾದ್ರೆ ನನಗೆ ನಾಲ್ಕು ಸುದ್ದಿಗೆ ಹೋಗ್ಲಿ. ಆಕಿ ಸುದ್ದಿಗೆ ನೀವೇ ಯಾಕೆ ಹೋಗ್ತೀರಿ? ಸಾಲ ಹೋಗಿ ವಸೂಲಿ ಮಾಡ್ರಿ. ಆಯ್ತು ಆಯ್ತು. ನಮಸ್ಕಾರ ರೀ. ಪಾಪ ಬಸಪ್ಪ, ಆರಾಮದೇನ? ನಿಮ್ಮ ಆಶೀರ್ವಾದದಿಂದ ಆರಾಮದೇನ್ರಿ? ಏನಿಲ್ರಿ, ಒಂದು ಸ್ವಲ್ಪ ರೊಕ್ಕ ಬೇಕಾಗಿದ್ದು ರೀ, ಅದಕ್ಕೆ ಬಂದಿದ್ರಿ. ರೊಕ್ಕ ಕೊಡೋದಾತ, ವಾಪಸ್ ಕೊಡೋದು ಹೆಂಗ? ಈಗ ರೈತರಲ್ಲಿ ನಿಯತ್ತ ಉಳಿದಿಲ್ಲ, ಫಸಲು ಬರಂಗಿಲ್ಲ, ಕೆಲಸಗಾರರು ಸಿಗಂಗಿಲ್ಲ. ಹಿಂಗಾದ ಸಾಲ ಹೆಂಗ ವಾಪಸ್ ಕೊಡ್ತೀನಿ? ಯಪ್ಪ, ನಾ ಅಂಥ ಮನುಷ್ಯ ಅಲ್ರಿ. ಪೀಕ್ ಬಂದ ಕೂಡಲೇ ನಿಮ್ದು ಕೊಟ್ಟ ಮುಂದಲ್ ಕೆಲಸ ಮಾಡ್ತಾನ್ರಿ. ಎಷ್ಟು ಬೇಕಾಗಿತ್ತು ನಿನಗ? ಏನಿಲ್ರಿಪ್ಪ, ಒಂದು 50,000 ರೂಪಾಯಿ ಕೊಡ್ರಪ್ಪ. ನೋಡು ಬಸಪ್ಪ, ಸಾಲಕ್ಕ ಅಂತ ಬಂದಿದ್ವಿ, ನಿನಗೆ ಸಾಲ ಕೊಡ್ತೀವಿ, ಸರಿಯಾದ ಟೈಮ್ನಾಗ ತಂದು ವಾಪಸ್ ಮುಟ್ಟಿಸ್ಬೇಕು. ರಾಯರ ಅವ್ರಿಗೆ ಬಾಂಡ್ ಖರ್ಚು ಹಾಕಿಸಿ ನಮ್ಮ ಕರಾರು ಕಂಡೀಷನ್ಸ್ಗೆಲ್ಲ ಸಹಿ ಮಾಡ್ಸ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಟು ಕಳಿಸ್ರಿ. ಹನುಮಂತ, ನನಗೆ ಮೇವು ಹಾಕ್ತೇನಪ್ಪ. ಗೌಡ್ರು ಒಂದು ಮಾತು ಹೇಳಿದ್ರೆ ಸಾಕು, ನೀ ಹೆದರ್ಬೇಡ, ರೊಕ್ಕ ಕೊಡ್ತೀನಿ, ಸಹಿ ಮಾಡು, ಇಲ್ಲೇ ಮಾಡಿ. ನೋಡಿಲ್ಲ, ದಿನಾಂಕ ಕರೆಕ್ಟ್ ಐತಿ, ಹೌದಾ? ರೊಕ್ಕನೂ ಬರ್ತೀನಿ, ನೋಡ್ಕೊ. ಆದ್ರ ಪೀಕ್ ಬಂದ್ಮೇಲೆ ತಪ್ಸಂಗಿಲ್ಲ, ತಂದು ಕೊಟ್ಟು ಬಿಡ್ಬೇಕು. ತೋ ಹುಷಾರಿ, ಮತ್ತ ಆಳ್ ಕಳ್ಸಂಗ್ ಮಾಡ್ಬೇಡಪ್ಪ. ಆಯ್ತು, ಹೋಯ್ ಬಾ ಹಂಗಾರ. ಆಯ್ತು ಆಯ್ತು, ಹೋಯ್ ಬೋ ಹೋಯ್ ಬೋ ಹೋಯ್ ಬೋ. ಶಿವ ಶಿವ, ಯಪ್ಪ ಸಾಕಾಗಿ ಹೋಗತ್ತಪ್ಪ ಶಿವನೇ. ಏನ್ ಬಿಸಿಲು ಮರೆ ಇವತ್ತ. ಅಲ್ಲಿ ಮಠ ಎತ್ತು ದಣ ಹಾರಿಸ್ತಾವ. ಎಲ್ಲಡಿಕೆ ಕೊಡು ಸ್ವಲ್ಪ. ಎಲ್ಲಡ್ಕಿ ಐತಡಿ ಕೊಡ್ತೇನಂತೆ. ಚಂದ ಬರದಲ್ಲ ನೋಡಲ್ಲ, ಬಾಚು ಹೋಗಿರ ಹೋಗ, ದೌಡ್ ಹೋಗ, ನನ್ನೂ ಕಟ್ಟುಪ್ಪ. ಸುಣ್ಣನ ಬಿಟ್ಟು ಬಂದಲ್ಲ. ಹಾ, ಏ ತಮ್ಮ, ಒಟ್ಟು ಸುಣ್ಣ ಇದ್ರು ಕೂಡ. ಸುಣ್ಣ ಸುಣ್ಣ ಸುಣ್ಣ.
ಸುಣ್ಣ ಎಲಿ ಅಡಿಕೆ ತಂಬಾಕ ಚೀಲ್ದಾಗ ಇಟ್ಕೊಂಡು ಹೋಗೋ ಕಾಲ ಹೋಗೈತಿ. ಹೌದಾ? ಎಲಿ ಅಡಿಕೆ ತಂಬಾಕು ಸುಣ್ಣ ಕಿಮಾಮ ಕತ್ತ ಎಲ್ಲ ಇದ್ರಾಗ ಇರ್ತೈತಿ. ಹಾಕಿ ಮಿಕ್ಸ್ ಮಾಡ್ದ ಹಿಂಗ ಹಾಕೊಳ್ಳದ ಹಾಕೊಂಬಿಡ್ರು. ನೀವಿನ್ನೂ ಹಿಂದಿ ಬಸಪ್ಪನ ಕಾಲದಾಗ ಇದ್ದೀರಿ. ಹೋಗವನ ಅವನ ಎಂತ ಕಾಲ ಬಂತು ಅಂತೇನಿ. ಇತ್ತಿತ್ಲಾಗ ಯಾರ ಅಂಗಡಿಯಾಗ ಕೇಳಿದ್ರು ಅಡಿಕಿಲ್ಲ ತಂಬಾಕಿಲ್ಲ ಸುಣ್ಣಿಲ್ಲ ಅಂತಾರ. ಹೋಗವನ ಅವನ ಅಡಿಕೆ ಎಲಿಗೂ ಬರ ಬಂತ ನಮಗೆ. ಏನು ಕರ್ಮಪ್ಪ ಅಂತೆ ನಾನು. ಅಲ್ಲ, ಮೊದಲ ಹೊಲದಾಗ ಎಲ್ಲಾರು ಅಡಿಕೆ ಎಲಿ ಸುಣ್ಣ ತಂಬಾಕು ಹಂಚ್ಕೊಂಡು ಎಷ್ಟು ಚಂದ ಮಾತಾಡ್ಕೊಂಡ್ಕೊಂಡಿರ್ತಿದ್ವಿ ನಾವು. ಏನ್ ಸಂಭ್ರಮ ಇತ್ತು, ಏನ್ ಪ್ರೀತಿ ಇತ್ತು, ಏನ್ ವಿಶ್ವಾಸ ಇತ್ತು. ಇದ್ರವನ ಇದು ಕುಟ್ಕೊಂಬಂದ್ ಎಲ್ಲ ಹಾಳಾಗೋತ್ ನೋಡು. ಎಲ್ಲ ಬಾಂಧವ್ಯ ಅನ್ನೋದು ಹಳ್ಳ ಹಿಡ್ದೋತ್. ಲೇ ಕಲ್ಯ, ಯಾರ ಜೊತೆಗೆ ಮಾತಾಡಕತ್ತಿ? ಲೇ ಕಲ್ಯ, ಅಡಿಕೆಯಲ್ಲಿ ಸೂತಿ ಬೇಡ ಮಲ್ಯ. ಮಳಿ ಅಂತೂ ಮ್ಯಾಗ ಹೋತು, ಕೆಳಗೆ ಬರ್ಲೇ ಇಲ್ಲ. ಗಿಡದಾಗಿನ ಬೇರು ಬತ್ತಿ ಹೊಂಟಾವ್ಲಿ. ಹಿಂಗಾದ್ರ ಮುಂದೆ ಹೆಂಗ ಅಂತಾನೆ. ಏ ಮರಯ್ಯ, ಎಲ್ಲರಿಗಾಗಿದ್ದು ನಮಗ ಆಕತ್ತಿ. ನೀ ಯಾಕೆ ಚಿಂತೆ ಮಾಡ್ತಿ? ಬಡ ಬಡ ಎಲ್ಲ ಅಡಿಕೆ ಕೊಡ ಮರಯ್ಯ. ತಗೋ ಅಡಿಕೆ ತಗೋ, ಎಲಿ ತಗೋ, ಸುಣ್ಣ ಮಾತ್ರ ಕೇಳಬೇಡ. ಈ ಹಾಳಾದ ಗುಟ್ಕಾ ಬಂದು ಅಡಿಕೆ ಎಲಿ ತಲಬ ಹಾಳಾಗೈತಿ. ಅಲ್ಲಿ ಲೇಕಲ್ಯ, ಅರಿಕೇರಿ ಅಂಗಡ್ಯಾಗ ಕಸ್ತೂರಿ ಪ್ರೀತಮ್ಮನ ಅಡಿಕೆ ಚೀಟ್ ಸಿಗ್ತೈತಿ. ಅನ್ನೋದು ತಿಂದ್ರೆ ಬಾಯಿ ಗಮ 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 ಅಂತೈತಿ. ಈ ಗುಟ್ಕಾ ಯಾಕೆ ಬೇಕು? ಅಡಿಕೆ ಚೀಟ್ ತಿನ್ನ. ಗುಟ್ಕಾದಾಗ ಏನೈತಿ? ಮಣ್ಣು. ಹೂನೋ ಮರಯ್ಯ, ಈಗಲೂ ಹುಡ್ರಿಗೆ ಗುಟ್ಕಾ ಹಾಕೋದ ಒಂದು ಫ್ಯಾಷನ್ ಆಗೈತಿ. ಮಂದಿನ್ ನೋಡೋದಿಲ್ಲ, ಮನುಷ್ಯರ ನೋಡೋದಿಲ್ಲ. ಹಾಗ ಪಿಚ್ಚಕ್ 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 ಉಗುಳ್ತಾವ. ಗುಟ್ಕಾ ಹಾಕ್ತಾರ ಮುಂದೆ ನಿಂತ್ಕೊಂಡ್ರೆ ಆ ವಾಸನೆ ತಡ್ಕೊಳಕ್ ಆಗೋದಿಲ್ಲ. ಅಲ್ಲ, ಅವ್ರ ಗಲ್ಲ ನೋಡ್ಬೇಕು ನೀನು. ಅಪ್ಪಚ್ಚಿ ಆಗಿರ್ತಾವ. ಹರಿಯದ್ ಹುಡ್ರು ಮುದುಕರು ಮೂಡ್ರು ಕಣ್ಣಂಗ್ ಕಾಣ್ತಾವ. ಹಂಗ ಕಾಣ್ತಾರ. ಹೌದು. ನಡಿ ನಡಿ, ಎಲ್ಲ ಅಡಿಕೆ ಹಾಕೊಂಡು ಮಸಾರಿ ಹೊಲದ ಕಡೆ ಹೋಗೋಣ ಅತ್ಲಾಗ. ನಡಿಯಪ್ಪ. ಶಿವ ಶಿವ ಪರಮಾತ್ಮನೇ. ರೀ ಯಜಮಾನ್ರಿ, ಬರ್ರಿ. ಓಯ್ ಹಿರಿಯ, ಬರ್ರಿ. ಬರ್ರಿ ಬರ್ರಿ. ಈಗ ಬಂದ್ರೇನ? ಇಷ್ಟ ತನಕ ಏನ್ ಮಾಡಿದ್ರಿ? ಜಲ್ದಿ ಬರಕ್ ಬರ್ಲಿಲ್ಲನ? ಎಲ್ಲಾ ಜೋಡಿಸ್ಕೊಂಡು ಬರ್ಬೇಕಲ್ಲ. ಹಾ, ಕುತ್ಕಪ್ಪ ಚನ್ವೀರಪ್ಪ, ಕೂಡ್ರಿ. ಊರನ್ ದೇವ್ರಿಗೆಲ್ಲ ಎಡಿ ಕೊಟ್ರಿಲ್ಲ? ಹ್ಞೂ ಕೊಟ್ಟೆ ತಗೊಳ್ರಿ. ತಗೋರಿ. ಜಲ್ದಿ ಜಲ್ದಿ ಪೂಜೆ ಮಾಡ್ರಿ. ಚನ್ವೀರಪ್ಪ ಪೂಜೆ ಮಾಡ್ರಿ. ಬರ್ರಿ ಅವ ಹೊತ್ತಾಗೈತಿ, ಬಡ ಬಡ ಪೂಜೆ ಮಾಡಿ ಬರ್ರಿ. ಬಡ ಬಡ ತಗೋರವ ಪೂಜಾ ಮಾಡ್ರಿ. ತಗೋರಿವ ಇಬತ್ತಿ ಹಚ್ಚು. ತಗೋರಿ, ಬಡ ಬಡ ಅರ್ಶಿನ ಕುಂಕುಮ ಹಚ್ಚ್ರಿ.
ಬಂದಾಗ ಉಳ್ಳಾಗಡ್ಡಿ ಅಂತ ಭಾರಿ ಬೆಳೆದ್ ಬಿಡ್ತಾರೆ ಈ ವರ್ಷ. ಹೌದಪ್ಪ, ನಮ್ದೇನಾಯ್ತು ತಮ್ಮ ಶನಿವರಪ್ಪ, ಎಲ್ಲ ಭೂಮಿ ತಾಯಿ ಆಶೀರ್ವಾದ ನೋಡಪ್ಪ. ಆದ್ರೂ ಅದು ಚಲೋ ಆಗತ್ ಬಿಡಪ್ಪ ಈ ವರ್ಷ, ಅಡ್ಡಿಲ್ಲ. ಬಾ ಹಿರಿಯ ಭೂಮಿ ತಾಯಿಗೆ ಜಗ ಚೆಲ್ಬೇಕು. ಐತಿ ಯಾರು ಬೇಡ ಅಂತಾರ. ಶನಿವರಪ್ಪ ನಾ ಜಗ ಚೆಲ್ಲಿ ಬರ್ತಾನಪ್ಪ. ಇದನ್ ತಗೊಂಡು ಭೂಮಿ ತಾಯಿಗೆ ಚರ್ಗ ಚೆಲ್ ಬರ್ರಿ. ಆತುಗ ಲಗುನ ಬರ್ರಿ ಮತ್ತೆ ಊಟ ಮಾಡೋಣ. ನಾ ಚೆಲ್ಲಿ ಬರ್ತೇನೆ, ಅವ್ರಿಗೆಲ್ಲ ಊಟ ಕೊಡು. ಹುಲ್ಗೋ ಹುಲ್ ಹುಲ್ಗೋ 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 ಹುಲ್ ಹುಲ್ಗೋ. ಆತುಗ ನಾನು ಊಟ ಮಾಡ್ತೇನೆ, ಆತ್ ತಗೋರಿ, ಆತ್. ಊಟ ಕೊಡು. ಲೇ ಪಕೀರ, ನೀವು ಕುಂದು ಬಾ ಬಾರ್ಲೆ ಊಟ ಮಾಡದ ಬಾ. ನನಗೂ ಆ ಪಕ್ಕೀರಿಗೂ ಹಾಕೊಡು. ನೀವು ಕುದ್ಗೋರಿ. ಬಾ ಪಕ್ಕೀರ. ಅಲ್ಲ ಪಕೀರಣ್ಣ, ಲಘು ಬರ್ಬೇಕಾ ಬೇಡ ಯಪ್ಪ? ಅಲ್ಲ ಸ್ವಲ್ಪ ಕೆಲಸ ಇತ್ರಿ, ಬರೋ ತಡ ಆತು. ನಿಮ್ಗೆ ಏನೇನ್ ಬೇಕು ಕೇಳಿ ಹಾಕಿಸ್ಕೊಡ್ರಪ್ಪ, ನಾಚ್ಕೋಬೇಡ್ರಿ. ಚಲೋ ಆತ್ ನೋಡ್ರಿ, ನಿಮ್ಮ ಹೊಲಕ್ಕೆ ಊಟ ಕರ್ಕೊಂಡ್ ಬಂದಿದ್ ನಮಗೂ ಮನ್ಯಾಗ ಇದ್ದಿದ್ ಬ್ಯಾಸರ ಆಗಿತ್ತ. ಈ ಸೂಟ್ಲಿ ಕರೋನಾ ಬಂದದಲ್ರಿ, ಒಟ್ಟು ನಾವು ಹೊರಗ ಬಿದ್ದಿದ್ದಿಲ್ರಿ. ಹೌದ್ರಿ, ಇಲ್ರಿ ನೀವೆಲ್ಲ ಬಂದಿದ್ದು ನಮಗೂ ಭಾಳ ಖುಷಿ. ಈ ಹೊಲದ ಊಟನ ಅಂದ್ರೆ ಹಂಗಾರಿ ಭಾಳ ರುಚಿ. ಭೂಮಿ ತಾಯಿ ಆಶೀರ್ವಾದನ ಹಂಗಿರ್ತೈತಿ. ಮಾವರ ನಮ್ಮ ಮಕ್ಕ ಹೇಳ ಅಂತ ಕರ್ದಿರ್ ತಗೋರಿ, ಇಲ್ಲ ಅಂದ್ರೆ ನೀವೆಲ್ಲಿ ಕರಿತಿದ್ರಿ? ಹ್ಞೂನವ, ನಿಮ್ಮ ಕೇಳಂತನ ನೀವು ಬಂದಿರಿ, ಆದ್ರೆ ನೀವು ಪಟ್ನಾ ಬಿಟ್ಟು ಹಳ್ಳಿಗೆ ಬರ್ಬೇಕಲ್ಲ. ಬಂದಿದ್ದು ಭಾಳ ಚಲೋ ಆತು, ಒಂದೆರಡು ದಿನ ಇದ್ದು ಹೋಗ್ರಿ. ಉಳ್ಳಾಗಡ್ಡಿ ಚಲೋ ಐತ್ರಿ. ಮತ್ತೆ ಪೀಕ್ ಬಂದ್ಮೇಲೆ ಹೇಳ್ರಿ, ಮತ್ತೆ ಬಂದು ಹೋಗ್ರಿ. ಯಾರು ಬೇಡ ಅಂತಾರ ಬರುವಂತಂತೆ. ಅಲ್ಲ ಮಾರಯ್ಯ, ಹಂಗ ಅಂದ್ರೆ ಹೆಂಗ? ಪೀಕ್ ಬಂದ ಮ್ಯಾಗ ನಮ್ ತಂಗಿಗೆ ಚಲೋ ರೇಷ್ಮೆ ಸೀರೆ ಕೊಡಿಸ್ಬೇಕು ನೋಡ್. ಮತ್ತ ಚಲೋ ಬರ್ಲಿ, ನೀ ಹೇಳ್ದಂತ ಸೀರೆ ಅದಕ್ಕ ನನ್ ರಾಯ ಹೊಲ್ದಾಗ ಬೆಳಿ ಚಂದ ಐತಿ ಅಂತ ಹೇಳಿ ಎಲ್ಲಾರನು ಇವತ್ತ ಹೊಲಕ್ ಕರ್ಸ್ಯಾರ. ವಾ, ಹೊಟ್ಟೆ ತುಂಬ ಊಟ ಮಾಡಿ ಹೊಟ್ಟೆ ತುಂಬ ಹರ್ಷಿ ಹೋಗ್ರಿ. ವಾ, ಬೆಳಿ ಹಿಂಗ ಬಂತಂದ್ರ ಎಲ್ಲಾರ್ಗು ಒಂದ್ ಚಲೋ ಚಲೋ ಸೀರೆ ಕೊಡಿಸ್ ಕಳಿಸ್ತೇನಿ. ಕೆಂಚ ಏನ್ ಮಾಡಾಕತ್ತೀನಿ? ಏನ್ ಕಾಣದಿಲ್ಲ, ಏನೋ ಮರ ಕಡೆ ಗಾಡಿ ಮಾಡು. ಏನ್ ಮಾಡಾಕತ್ತೀಯ? ಮರ ಕಡೆ ಹಾಕತ್ತೀವಿ. ಹಲೋ, ಈ ಮರ ಯಾಕೆ ಕಡೆ ಹಾಕತ್ತೀವಿ? ಕಟ್ಟಿಗೆ ಸಲುವಾಗಿ ಈ ಕಲ್ಪ ವೃಕ್ಷನ ಕಡೆ ಹಾಕತ್ತೀವಿ. ಈ ಕಲ್ಪ ವೃಕ್ಷದ ಮಹತ್ವ ಏನಂತ ನಿನಗೆ ಗೊತ್ತೈತಿ? ಗೊತ್ತಿಲ್ಲಲ್ಲ, ನಾ ಹೇಳ್ತೀನಿ. ಆಯ್ತಮ್ಮ, ನೀವು ಬರ್ರಿ ಬರ್ರಿ ಬರ್ರಿ, ಕೂತ್ಕೊಳ್ಳ, ಬರ್ರಿಪ್ಪ, ಕುಂಡ್ರಿ. ಆ ಕಲ್ಪ ವೃಕ್ಷನ ಕಡಿಯಾಕತ್ತಿದ, ಅದು ನಿನ್ನಂಗ ಒಂದು ಜೀವಪ್ಪ. ಹಂಗೆಲ್ಲ ಮರನ ಕಡಿಬಾರ್ದು. ಮರ ಯಾಕೆ ಕಡಿಬಾರ್ದ್ರಿ? ಬರೀ ಅಡ್ಡ ಮಗ ಮಾಸ್ತರ್ ಹೆಂಗ್ ಹೇಳ್ತಾರ ಹಂಗ ಕೇಳಲಿ. ಅಲ್ರಿ ಮಾಸ್ತರ, ಬದುವಿನ ಮೇಲಿನ ಗಿಡ ಕಡಿಯದ್ರಿ. ಮತ್ತ ಮರ ಹಂಗೆಲ್ಲ ಕಡಿಬಾರ್ದಪ್ಪ. ಮರ ಇದ್ರನ ಮಳಿ, ಮಳಿ ಬಂದ್ರ ಬೆಳಿ ಬರೋದು. ಅದಕ್ಕೆ ಸಂಬಂಧ ರೀ ಗಿಡಕ್ಕ ಮಳಿಗೆ. ಗಿಡ ಇರೋದು ತಳಗ, ಮಳಿ ಬರೋದು ಮ್ಯಾಗ. ಎಲ್ಲಿಂದ ಎಲ್ಲಿಗೆ ಪ್ರಶ್ನೆ ಕೇಳ್ತೀರಿ ಮಾಸ್ತರ ನೀವು? ನೀವು ಸಾಲಿ ಕಲ್ತಿದ್ರ ನಿಮಗೆಲ್ಲ ಗೊತ್ತಾಕಿತ್ತು ನೋಡ್ರಿಪ್ಪ. ಅದಕ್ಕೊಂದು ವೈಜ್ಞಾನಿಕ ಕಾರಣ ಐತಿ. ಎತ್ತರವಾದ ಗಿಡ ಮರಗಳು ದಟ್ಟವಾಗಿ ಬೆಳೆದಿದ್ರ ಅವು ಮೋಡಾನ ತಡೆ ಹಿಡಿದು ಮಳಿ ಸುರಿಸ್ತಾವ. ಈ ಭೂಮಿ ಮುಕ್ಕಾಲು ಭಾಗ ನೀರಿನಿಂದ ಕೂಡ್ಯದ, ಉಳಿದ ಒಂದು ಭಾಗ ಗುಡ್ಡ ಬೆಟ್ಟಗಳಿಂದ ಸಮೃದ್ಧವಾಗಿ ತುಂಬಿಕೊಂಡದ. ನಮ್ಮ ಭೂಮಿ ತಾಯಿಗೆ ತಕ್ಕಂಗ 130% ಅರಣ್ಯ ಪ್ರದೇಶ ಬೇಕು. ನಮ್ಮ ಹಿಂದಿನವರು ಈಗಾಗಲೇ 20% ಅರಣ್ಯ ಕಡಿದು ಸತ್ಯಾನಾಶ ಮಾಡಿಬಿಟ್ಟಾರ.
ಇನ್ನು 13ರಷ್ಟು ಉಳಿದೈತಿ. ಹಿಂಗಾಗಿ ಮಳಿ ಸಮಯಕ್ಕೆ ಸರಿಯಾಗಿ ಆಗದ ಸಮೃದ್ಧ ಫಸಲು ಕೈಗೆ ಹತ್ತದಂಗಾಗಿದೆ. ನಿಮ್ಮಂತವ್ರು ಹಿಂಗೆಲ್ಲ ಗಿಡ ಮರ ಕಡ್ದು ಹಾಳು ಮಾಡ್ಕೊಂತ ಇರುವುದಕ್ಕನ ಮರಗಳು ಅಷ್ಟು ಮುಖ್ಯ ಅದಾವೇನ್ರಿ ಮಾಸ್ತರ? ಬೀಸುವ ಗಾಳಿ ತಡೆ ಹಿಡಿತು, ಕಚ್ಚಾ ವಸ್ತುಗಳನ್ನು ಕೊಡ್ತಾವ. ಮರದ ಬೇರುಗಳ ಆಳಕ್ಕಿಳಿದು ನೀರಿನಿಂದ ಹೋಗುವ ಮಣ್ಣನ್ನ ಗಟ್ಟಿಯಾಗಿ ತಡೆ ಹಿಡಿದು ನಿಲ್ಲಿಸ್ತಾವ. ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಕಗಳಿಗೆ ಆಶ್ರಯ ತಾಣ, ನಮಗ ಆಮ್ಲಜನಕ ಪೂರೈಸ್ತಾವ. ಪರಿಸರ ನಮ್ಮನ್ನ ತಣ್ಣಗೆ ಇರಿಸ್ತಾವ. ಎಲೆ, ತೊಗಟಿ, ಬೇರು ಇವೆಲ್ಲ ಔಷಧಕ್ಕೆ ಉಪಯೋಗ ಆಗ್ತಾವ. ಮರದ ಲಾಭ ಬಹಳ ಅದ. ಅಲ್ರಿ ಮಾಸ್ತರ, ಬದುವಿನ ಮೇಲಿನ ಗಿಡ ಕಡಿಬಾರ್ದನ್ರಿ ಮತ್ತೆ? ನೋಡ್ರಿ ತಮ್ಮ, ಕನಿಷ್ಠ ಒಂದು ಬದುವಿಗೆ 25 ಮರನಾದ್ರೂ ನಡೆಸ್ಬೇಕು. ಅಂದ್ರ ಮಳಿ ಬಂದಾಗ ಅವು ಬೇರುಗಳ ಜೀವಾಣು ಭೂಮಿಯೊಳಗೆ ಇಳಿದು ಗಾಳಿ ನೀರು ಕೊಡ್ತಾವ. ಮುಂಗಾರಿ ಕೈ ಕೊಟ್ಟರು ಹಿಂಗಾರಿ ಪೀಕಾದ್ರೂ ಬರ್ತವೆ. ನೋಡ್ಕೆಂಚ ತಿಳ್ಕೊ, ಮಾಸ್ತರ್ ಹೇಳಿದ್ದು ಮರ ಕಂಡು ಕೂಡ್ಲೆ ಕಡ್ಯಾಕ್ ಹೊಕ್ಕಿಯಲ್ಲ. ಕೆಂಚಪ್ಪ ಒಬ್ನ ಅಲ್ಲ, ಇದನ್ನ ಎಲ್ಲರೂ ತಿಳ್ಕೊಬೇಕಾಗೈತಿ. ಸರ್ಕಾರ ಅರಣ್ಯ ಇಲಾಖೆಯಿಂದ ಸಸಿಗಳನ್ನು ಕೊಟ್ಟು ಮ್ಯಾಗ ಮರಗಳನ್ನು ಬೆಳಸಾಕ ರೊಕ್ಕನೂ ಕೊಡಾಕತ್ತೈತಿ. ಆಲಮರದ ತಿಮ್ಮಕ್ಕ ಅನ್ನೋ ಒಬ್ಬ ಮಹಿಳೆ ಹುಲಿಕಲ್ ರಸ್ತೆಯೊಳಗ 4 ಕಿಲೋಮೀಟರ್ ಉದ್ದ 384 ಆಲದ ಮರಗಳನ್ನು ನೆಟ್ಟು ರಾಜ್ಯ ಪ್ರಶಸ್ತಿ ತಗೊಂಡಾಳ. ಇಡೀ ಜಗತ್ತಿಗೆ ಹೆಸರು ಮಾಡ್ಯಾಳ. ಮರಗಳನ್ನ ಮಕ್ಕಳಂತೆ ಲಾಲನೆ ಪಾಲನೆ ಮಾಡ್ಯಾಳ. ತಿಳ್ಕೋರಿ ಮಾಸ್ತರ, ತಪ್ಪಾತ್ರಿ, ಇನ್ಮೇಲೆ ಗಿಡ ಕಡದಲ್ರಿ. ಅರಣ್ಯವನ್ನ ನಾವು ರಕ್ಷಣೆ ಮಾಡಿದ್ರ ಅದು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅದಕ್ಕ ನಮ್ಮ ಹಿರಿಯರು ವೃಕ್ಷೋ ರಕ್ಷತಿ ರಕ್ಷಿತಃ ಅಂತ ಹೇಳ್ಯಾರ. ಗುರುಗಳ ವೃಕ್ಷದ ಬಗ್ಗೆ ಇಷ್ಟೆಲ್ಲ ಹೇಳಿ ಬಹಳ ಪುಣ್ಯ ಕಟ್ಟಿಗೇನ್ರಿ. ಶರಣ್ರಿಪ್ಪ ಯಪ್ಪ. ಶರಣ್ರಿ. ಇರ್ಲಿ ಇರ್ಲಿ ಇರ್ಲಿ, ನಿಮ್ಗೆಲ್ಲ ದೇವರು ಒಳ್ಳೇದು ಮಾಡಿ. ನಮಸ್ಕಾರ ನಮಸ್ಕಾರ. ನಮ್ಮ ಕಷ್ಟ ನಿಮಗೇನು ಅರ್ಥ ಆಗತ್ರಿಪ್ಪ? ನಿಮ್ಮಂತವ್ರ ಕಷ್ಟ ನಮಗೆಲ್ಲ ಅರ್ಥ ಆಗ್ಬೇಕು? ನಿಮ್ಮಂತವ್ರು ದುಡಿದ್ರ ನಮ್ಮಂತವ್ರ ಬದುಕು. ನೀ ಆರಾಮದಿಯಪ್ಪ? ಏನ್ ಬಿಡ್ರಿ ನಮಸ್ಕಾರ ಮಾಡ್ತೀನಿ. ಅಲ್ಲೋ, ನಾನು ಝಳಕ ಮಾಡಿ ಮಡಿ ಹೊಡಿಲೆ ಪತ್ರಿ ತರಕಂತ ಬಂದಿನಿ, ಮುಡ್ತಿ ಅಂತಲ್ಲೋ. ಅಲ್ಲೇ ನಮಸ್ಕಾರ ಮಾಡಿ ದೂರ ಸರಿದು ಹೋಗು. ಮುಟ್ಬೇಡ. ನಾನು ಮುಟ್ಟಬೇಡ ಅಂದ್ರೆ ನೀವು ಮುಟ್ಟಬಿಡ್ರಿ ನನ್ನ. ನಮಸ್ಕಾರಪ್ಪ. ನಮಸ್ಕಾರ ರೀ. ನೋಡ್ರಿ, ಇವ ಬೆಳಗ್ಗೆ ಕುಡಿದು ಬಂದು ಮುಟ್ತೀನಿ ಅಂತಾನ. ನೀವು ರೌಟ್ ಹೇಳ್ರಿ. ನಿನಗೆ ಜ್ಞಾನ ಏನ ಐತಿಲ್ಲ? ಹಿರಿಯರ ಗುರಿಯರ ಐತಿಲ್ಲ ನಿನಗೆ? ಅವ್ರಿಗೆ ಮಾತಾಡ್ತೀನಿ ನೀನು? ನಾಚಿಕೆ ಆಗ್ಬೇಕು ನಿನಗೆ. ಹಿರಿಯರ ಅನ್ನೋದು ಕಿಮ್ಮತ್ ಐತಿಲ್ಲ? ನೋಡಿ ಈಗ 4 ಹೋಗ್ಲಿ ಬಿಟ್ರಿ ಭೀಮಪ್ಪರ, ಅವ್ನ ತಿಳುವಳಿಕೆನ ಅಷ್ಟೈತಿ. ಬೆಳಗ್ಗೆ ಎದ್ದು ಕುಡಿದು ಬಂದು ರಂಟಿ ಹೊಡಿತಾನಂದ್ರ ಭೂಮಿ ತಾಯಿ ಒಲಿ ಅಂದ್ರ ಹೆಂಗ್ ಒಲಿತಾಳ್ರಿ? ಈಗಿನವರು ಧರ್ಮ ಸಂಪ್ರದಾಯ ಎಲ್ಲ ಬಿಟ್ಟ ನಿಂತಾರ ನೋಡ್ರಿ. ಕಾಲ್ಮಾನ್ ಕೆಟ್ಟುರಿಪ್ಪ, ಕೆಟ್ಟು. ಯಾಕ್ರಿ ಕುಡಿದು ಹೊಲ ಹೊಡ್ರ ಭೂಮಿ ಬೇಡ ಅಂತಾಳೇನ್ರಿ? ಏನ ದಣಿಬೇಕಂತ ಸ್ವಲ್ಪ ಕುಡಿದೇವ್ರಪ್ಪ. ನಾಚಿಕಾಗಬೇಕಪ್ಪ ನಿನಗೆ. ಅವ್ರು ಹಿರಿಯರ್ ಅದಾರ, ಅವ್ರಿಗೆ ಮಾತಾಡ್ತೀನಿ ನೀನು. ಕಾಲ್ಮಾನ್ ಕೆಟ್ಟ ಹೋತ್ರಿಪ್ಪ. ಹಿಂದಕ್ಕ ನಿಮ್ ಹಿರಿಯರ ಕಾಲದಾಗ ನಮ್ಮ ಮನಿಗ್ ಬಂದು ಪಂಚಾಂಗ ಕೇಳಿ ಯಾವ ತಿಥಿಗ್ ಬಿತ್ತಬೇಕ್ರಿ, ಏನ್ ಬಿತ್ತಬೇಕ್ರಿ ಅಂತ ಕೇಳಿ ಭಕ್ತಿ ಶ್ರದ್ಧೆಯಿಂದ ಹೋಗಿ ಬಿತ್ತಿದ್ರು. ರಾಯ್ರ ಈಗ ಏನಿದ್ರು ಮೊಬೈಲ್ನಾಗ ಯೂಟ್ಯೂಬ್ ನಾನು ನೋಡೋದೈತಿ ಬಿತ್ತದೈತಿ. ಹಂಗೆಲ್ಲ ಮಾತಾಡಬಾರ್ದ. ಅವ್ರ ಏನ್ ಹೇಳ್ತಾರ ಕೇಳ. ಹೋಗ್ಲಿ ಬಿಡ್ರಿ, ಯಾಕೆ ಹೊಡಿತೀರಿ ಅವ್ನ್ ಕೊಟ್ಟಾಗೇನ? ಈಗ ಎಲ್ಲಿ ಕೇಳ್ತೀರಿ ರಾಯ್ರ? ನೀವು ಬಿತ್ತಂದ ಮಳಿ ಬರ್ಬೇಕಲ್ಲ, ಹೊಲ ಮಳೆ ಬಿತ್ತಬೇಕೇನ್ರಿ ರಾಯ್ರ? ಈಗ ಕೇಳಕ್ ಕಾಲ ಹೋಯ್ತ್ರಿ. ಈಗೆಲ್ಲ ಡಿಜಿಟಲ್ ದುನಿಯಾ. ಎಲ್ಲಿ ಕಣ ರೀ? ರಸ್ತೆದಾಗ ಒಕ್ಲಾಟ, ಅಲ್ಲಿಂದ ಸೀದಾ ಮನೆಗೆ ಇಲ್ಲ ಅಂಗಡಿಗೆ.
ರಾಯ್ರ ನೀವಿನ್ನು ಹಳ್ಳೆ ಕಾಲದಾಗ ಇದೀರಿ. ಎತ್ತು ಚಕಡಿ ಓದುರಿ, ಬರೀ ಟ್ಯಾಕ್ಟ್ರಿ ರಾಯ್ರ ಬಾಳ ಕುಡ್ದೇನೆ ಏನಾದ್ರು ತಪ್ಪ ಮಾತಾಡಿ ಸ್ವಾಮಿ. ಯಾಕಲೇ ಚಿರ್ಕ ನಿಮಗ ಒಳ್ಳೇದು ಹೇಳ್ತಾರ, ಅವ್ರಿಗೆ ಕುಡಿದು ಬಂದು ಏನೇನ್ರ ಮಾತಾಡ್ತೇನ? ನಡಿ ನಡಿ ರಂಟಿ ಹೊಡಿ. ರಾಯ್ರೆ ರಾಯ್ರೆ ಹ್ಞೂನ್ರಿ. ಬಾ ಒಳಗ್ ಬಾ. ಇರ್ಲಿ ತಗೋರಿ, ಪೂಜೆ ಮಾಡಾಕತ್ತೀರಿ, ಪೂಜೆ ಮುಗಿಲ್ ತಗೋರಿ. ಆತ ಬಾರ. ಶರಣ್ರಿ. ಮತ್ತ ನಿಮ್ಮ ಹತ್ರ ಒಂದು ಮಾತು ಕೇಳಕ್ ಬಂದನ್ರಿ. ಏನು ಬಸಪ್ಪ, ಒಂದ್ಯಾಕೋ 100 ಮಾತು ಕೇಳ, ಅದಕ್ಕೆ ಯಾಕಷ್ಟ? ಏನಿಲ್ರಿ, ಆ ಬ್ಯಾಂಕ್ ಮ್ಯಾನೇಜರು ನಿಮ್ಗೆ ಭಾಳ ಪರಿಚಯ ಅಂತಲ್ರಿ. ನೀವ ಹೇಳಿ ಒಂಚೂರು ನನಗೆ ಸಾಲ ಕೊಡಿಸ್ರಿ. ಅಲ್ವೋ ಬಸಪ್ಪ, ಮೊನ್ನೆ ಗೌಡ್ರ ಹತ್ರ ಸಾಲ ಮುಗಿದು ಮತ್ತೀಗೂ ಸಾಲ ಬೇಕಂತೆ ಅಲ್ವೋ? ಹಿಂಗಾದ್ರೆ ಹೆಂಗೋ ನಿಮ್ ಜೀವನ? ಇಲ್ರಿ, ಭಾಳ ತ್ರಾಸ್ನಾಗದಲ್ರಿ, ಒಂದು 50,000 ಕೊಡಿಸ್ರಿ. ನೀ ತಿಳ್ಕೊಂಡಂಗೆ ಸರಳ ಇಲ್ಲ. ಮ್ಯಾನೇಜರಿಗೆ ರೊಕ್ಕನೂ ಕೊಡ್ಬೇಕ. ಅಲ್ಲೋ, ರೈತರು ಸಾಲ ತಗೊಂತಾರ, ಸರಿಯಾಗಿ ಮುಟ್ಸಂಗಿಲ್ಲ. ಸಾಲ ಕೊಡ್ರಿ ಅಂತಾರ, ಮತ್ತು ಸರ್ಕಾರಕ್ಕೆ ಸೂಟ್ ಮಾಡ್ರಿ ಅಂತೇಳಿ ಹೋರಾಟನೂ ಮಾಡ್ತಾರೆ. ಯಾರು ರೈತರು ಸರಿಯಾಗಿ ಉಳಿದಿಲ್ಲ, ಯಾರು ಸರಿಯಾಗಿ ಸಾಲ ಕಟ್ಲಾರ್ದಕ್ಕೆ ಬ್ಯಾಂಕ್ ಎಲ್ಲ ದಿವಾಳಿ ಆಗಕತ್ತವು. ಬಸಪ್ಪ, ರೈತರಲ್ಲಿ ನೇತಿಲ್ಲ. ಎಲ್ಲರೂ ಹಂಗ ಇಲ್ರಿ, ಕೆಲವರು ರೈತರು ದುಡಿಲಾರ್ದ ಬೀದಿ ಗಿಳಿದು ಹೋರಾಟ ಮಾಡಿ ನಮ್ಮಂತ ರೈತರ ಹೆಸರು ಕೆಡ್ಸಕತ್ತಾರ. ನೋಡು, ಮೊನ್ನೆ ಆ ಹಿತ್ತಲ ಮನೆ ನಿಂಗಪ್ಪನ ಮನೆಗೆ ಮ್ಯಾನೇಜರ್ ಸಾಲ ಕಟ್ಟಪ್ಪ ಅಂತ ಹೋದ್ರ ರೈತರ ಮುಖಂಡರನ್ನ ಕರೆಸಿ ಆ ಮ್ಯಾನೇಜರ್ಗೆ ಬಾಯಿಗೆ ಬಂದಂಗೆ ಬಯಸಿದ. ಪಾಪ ಆ ಮ್ಯಾನೇಜರ್ ಸಾಲ ಕೊಟ್ಟು ಮತ್ತೆ ಅನಿಸ್ಕೋಬೇಕು. ಅದ್ರ ಪರಿಸ್ಥಿತಿ ನೋಡು. ಅಲ್ರಿ, ನಿಂಗಪ್ಪ ಮಾಡಿದ್ದು ತಪ್ಪು ಬಿಡ್ರಿ. ಹೋದ ವರ್ಷ ಹೊಸಳಿ ಬರ್ಮಪ್ಪ 1 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದ. ಸಾಲ ಸೂಟ್ ಆಗೋಯ್ತು. ಸಾಲ ಸೂಟ್ ಆಗ್ತೈತೆ ಅನ್ನೋ ಉದ್ದೇಶಕ್ಕೆ ಮತ್ತೆ 1 ಲಕ್ಷ ರೂಪಾಯಿ ಸಾಲ ತಗೊಂಡ. ನನಗಂತರೂ ಜೀವನ ಸಾಕಾಗಿ ಹೋಗೈತ್ರಿ. ಯಾಕಂದ್ರೆ ಈ ಒಕ್ಕಲ್ತನಕ್ಕೆ ಬಂದೇನ ಅನಿಸ್ಬಿಟ್ಟೈತಿ. ಹುಟ್ಟು ಮಾಡುದು ರೈತರ ಮಗ ಆಗಿ ಹುಟ್ಟು ಮಾಡುದು. ನಾ ರೈತ ಮಾಡುದಿತ್ತು. ಗೊತ್ತಪ್ಪ, ಅಳತಾರನ್ನ ಅಳಬೇಡ ಹಂಗೆ. ಅಲ್ಲೋ, ನೀವು ರೈತರು ಎಲ್ಲಾ ವಿದ್ಯೆಗಳಿಗಿಂತ ನಿಮ್ದು ಶ್ರೇಷ್ಠ ವಿದ್ಯೆ ಒಕ್ಕಲುತನ, ಗೊತ್ತನ? ನೋಡು, ನಿಮಗೆ ಅನ್ನದಾತರು ಅಂತ ಕರೀತಾರೆ. ನೀನು ಅನ್ನದಾತ, ಎಲ್ಲರಿಗೂ ಅನ್ನ ಕೊಡವ. ನೀನೇ ಬೆಳಿಲಿಲ್ಲ ಅಂದ್ರೆ ಹೆಂಗೋ? ನೋಡು, ಕಬ್ಬು ಬೆಳೆದ್ರೆ ಇವತ್ತು ಶುಗರ್ ಫ್ಯಾಕ್ಟ್ರಿ ಬರ್ತೈತಿ. ಹತ್ತಿ ಬೆಳಿಲಿಲ್ಲ ಅಂದ್ರೆ ಜಿನ್ನಿಂಗ್ ಫ್ಯಾಕ್ಟ್ರಿ ಹೋಗ್ತಾವೆ, ಗಾರ್ಮೆಂಟ್ಸು, ಅಲ್ಲೆಲ್ಲ ಉದ್ಯೋಗ ಮಾಡ್ರೆ ಹಾಳಾಗಿ ಹತ್ತಿ ಬಿತ್ತು ಹೋಗ್ತಾರೆ. ಗೊತ್ತಾ? ನೀವು ಅನ್ನ ನೀಡೋರು. ನೀವೇನಾರು ಕಾಳು ಕಡಿ ಬೆಳಿಲಿಲ್ಲ ಅಂದ್ರೆ ಸಾರ್ವಜನಿಕರೆಲ್ಲ ಸಗಣಿ ತಿನ್ಬೇಕಾಗ್ತದೆ. ಅಳಬೇಡಪ್ಪ, ಅಳಬೇಡ. ನೀವು ಭೂಮಿ ತಾಯಿ ಮಕ್ಕಳು, ಭೂಮಿನ ನಂಬಿರಿ. ಭೂಮಿ ತಾಯಿ ನಿಮಗೆಂದೂ ಮೋಸ ಮಾಡಂಗಿಲ್ಲ. ಫಸಲು ಬೇಗ ಬರಲಿ ಅಂತ ಹೇಳಿ ಸರ್ಕಾರಿ ಗೊಬ್ಬರ ಔಷಧ ಹೊಡಿತೀರಿ. ಹೀಗಾಗಿ ಭೂಮಿ ಫಲವತ್ತತೆ ಹಾಳಾಗಿ ಹೋಗೈತಿ. ಒಳ್ಳೆ ಫಸಲ್ ಬಾ ಅಂದ್ರೆ ಎಲ್ಲಿಂದ ಬರ್ತೈತಿ? ಓ ಬಸಪ್ಪ, ಹೌದ್ರಿ, ಅನಿವಾರ್ಯ ಆಗೈತ್ ನೋಡ್ರಿ. ಎತ್ತು ಎಮ್ಮೆ ಆಕಳ ಎಲ್ಲಿ ಸಾಕಾಕತ್ರಿ? ಏನೇ ಇದ್ರು ಎಲ್ಲ ಟ್ಯಾಕ್ಟರ್ನ ಮಾಡ್ಬೇಕು ನೋಡ್ರಿ. ರೆಂಟಿನೂ ಅದ ಹೊಡಿತೈತಿ, ಕುಂಟಿನೂ ಅದ ಹೊಡಿತೈತಿ, ಬಿತ್ತನೆನೂ ಅದ ಮಾಡ್ತೈತಿ. ಅಲ್ಲೋ ಬಸಪ್ಪ, ಟ್ಯಾಕ್ಟ್ರಿನ ಸೆಗಣಿ ಹಾಕ್ತತನ, ಹೊಗಿ ಬಿಡ್ತದ. ಹೊಗಿ ಬಿಟ್ರ ಪರಿಸರ ಹಾಳಾಗಿರ್ತದ. ಯಾವಾಗ ದನಗಳಿಂದ ಒಕ್ಕಲತನ ಹೋತೋ ಅವತ್ತ ಒಕ್ಕಲತನ ಹಾಳಾಗಿ ಹೋತ್ ನೋಡು. ನೋಡು, ನೀನ ನಿಜವಾದ ರೈತ. ಹಗಲು ರಾತ್ರಿ ದುಡಿತಿದಿ, ಮಳೆ ಬಿಸಿಲು ಅನ್ನದ. ನಿನ್ನ ನೋಡಿ ನನಗೆ ಬಹಳ ಕನಿಕರ ಬಂದದ್ದು. ಇದಕ್ಕೆ ಮ್ಯಾನೇಜರ್ ಹೇಳಿ ನಿನಗೆ ಸಾಲ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ. ಹೆದರ್ಬೇಡ, ಹೋಗು. ಆದ್ರೆ ಯಾರಿಗೂ ಹೇಳಕ್ ಹೋಗ್ಬೇಡ. ಇಲ್ಲಪ್ಪ, ಯಾರಿಗೂ ಹೇಳ್ಬೇಡ, ಹೋಗು. ಬರ್ತೇನೆ. ಅಲ್ಲ ಬಸಪ್ಪ, ಏನ್ ಅದಾವ ನಮ್ಮ ಮನ್ಯಾಗ? ಅದಾವಲ್ರಿ, ನಾಳೆ ಬರೋ ಮುಂದೆ ಬೆಣ್ಣೆ ತೊಗೊಂಬರ್ತಾ. ಯಾರು ಬೇಡ ಆಗ್ಲ್ರಿ. ಆಯ್ತು.
ಅಲ್ಲ ಮಾರಯ್ಯ, ನಾ ಬ್ಯಾಡ ಅಂದ್ರು ಕೇಳಿಲ್ಲ. ಹೋಗಿ ಅಂಗ್ಲಿ ಸಾಲಿಗೆ ಸೇರ್ಸಿದಿ, ಅದೇನ ಟಸ್ಸ ಪುಸ್ಸ ಅಂತ ಹೇಳಿ. ಈಗ ನೋಡ, ಅವರು ಟೀಚರ್ ಫೀ ಕಟ್ಟು ಅಂತ ಹೇಳಿ ಹುಡುಗನ್ನ ಊರಿಗೆ ಕಳ್ಸ್ಯಾರ. ಏನ್ ಮಾಡ್ತೀರಿ? ಹೌದ್ ಮತ್ತೆ ಫೀ ಕೇಳ್ತಾರ ಅವ್ರ ಶಾಲೆಯವ್ರು. ಅಲ್ಲ ಒಳಗಡೆ ಪೀಕ್ ಬಂದಾಗ ಕಟ್ಟಿದ್ರ ಅಂತ ಹೇಳಲ್ಲ. ಏನ್ ಕೇಳಿದ್ರು ಉಳ್ಳಾಗಡ್ಡಿ ಪೀಕು ಅಂತೀರಿ. ಈಗ ಹುಡುಗನ್ ಕಳ್ಸ್ಯಾರ, ನಾಳೆ ಟೀಚರ್ಗೆ ಹೋಗಿ ಭೇಟಿ ಆಗ್ರಿ ಮತ್ತ. ಅದಕ್ಕೆ ನಾನು ನಿನ್ ರತನೆ ಹೇಳಿಲ್ಲ, ಹೋಗಿ ಬರ್ತೇನೆ ಮುಂಜಾನೆ ಅಂತಂದು. ಅಲ್ಲ ಪಾರ್ವ, ಒಳಗಡ್ಡೆ ಏನ್ ಚಲೋ ಐತಿ ಅಂತಿದ್ದಿ? ಭಾಳ ಚಂದ ಬೆಳೆದ. ಅದ್ರಲ್ಲಿ ನೀ ಕೇಳ್ತಿದ್ದೆಲ್ಲ ಅವಲಕ್ಕಿ ಸರ ಮಾಡಿಸ್ಕೊಡು ಅಂತಂದು. ಒಳಗಡ್ಡೆ ಪೀಕ್ ಬಂದ ಕೂಡಲೇ ತಂದ ಬಿಡ್ತಾನೆ. ಈ ಸರಿ ಅವಲಕ್ಕಿ ಸರ ಪಕ್ಕ ನಗರ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ತನ್ನ ಷಡಕ್ಷರಿ ಪೊನ್ನ ಕಂಬಲ ಗುಮಿಪತಿ ಜನ್ನ. ನಮಸ್ಕಾರ ರೀ. ಯಾರು ಬೇಕಾಗಿತ್ರಿ? ಏನಿಲ್ರಿ, ಅವ್ವಾರ ನೋಡ್ಬೇಕಾಗಿತ್ರಿ. ಹೌದ್ರಾ? ನೋಡ್ತಾನೆ ಒಂದು ನಿಮಿಷ. ನಮಸ್ಕಾರ ರೀ. ಅಯ್ಯೋ ಇಲ್ಲ ಸಿದ್ದು, ಅವರು ಇಲ್ಲಿ ಕೂಡ್ಸಪ್ಪ. ಬನ್ನಿ ಇಲ್ಲಿ ಕೂತು, ಬನ್ನಿ. ಹೇಳಿ, ಯಾಕೆ ಬಂದಿದ್ರಿ? ಏನಾಗಬೇಕಾಗಿತ್ತು? ನಾನು ರೀ ವೀರಪ್ಪನ ತಂದ್ರಿ, ನಿಮ್ಮ ಹತ್ರ ಮಾತಾಡೋದಿತ್ರಿ. ಹೇಳಿ. ನನ್ನ ಮಗ 10ನೇ ಇಲ್ಲೇ ಓದ್ತಾನ್ರಿ. ಅದೇನೋ ದುಡ್ಡು ಕಟ್ಬೇಕಂತ ಹೇಳಿ ಕಳಿಸಿದ್ರಂತ, ಅದಕ್ಕೆ ಬಂದೇನ್ರಿ. ಹೌದಾ? ನಿಮ್ಮ ಹುಡುಗನ ಫೀಸ್ ಕಟ್ಟಕ್ಕೆ ಬಂದಿದ್ದೀರಾ? ವಾರ ಇನ್ನು ಒಂದು ತಿಂಗಳ ತನಕ ತಡದ್ರ ನನ್ನ ಒಳಗಡೆ ಪೀಕ್ ಬಂದ ಬಿಡ್ತೈತ್ರಿ. ಮಾರಿದ ಕೂಡಲೇ ತಂದು ಕಟ್ಟೇ ಬಿಡ್ತೇನೆ ರೀ. ಅವ ಅಲ್ಲ ಸರ್, ಎಲ್ಲರೂ ಹಿಂಗೆ ಹೇಳಿದ್ರೆ ಹೆಂಗೆ ನಡೆಯುತ್ತೇಳಿ? ನಾವು ಟೀಚರ್ಸಿಗೆ ಸ್ಯಾಲ್ರಿ ಕೊಡಬೇಕು, ಮೇಂಟೆನೆನ್ಸು, ನಮ್ಮದು ಭಾಳ ಖರ್ಚಿರುತ್ತೆ, ಭಾಳ ಕಷ್ಟಗಳಿರುತ್ತೆ. ಹಂಗೆ ಅನ್ಬೇಡ್ರಿ. ನೌಕರಿ ಮಾಡೋರ್ದ ಬೇರೆ, ನಮ್ಮಂಥ ರೈತರದ ಬೇರೆ. ನಾವು ಏನೋ ಇದ್ರು ಭೂಮಿ ತಾಯಿ ನಂಬೇ ಬದುಕು. ಪೀಕ್ ಬಂದ ಕೂಡಲೇ ಕಟ್ಟೇ ಬಿಡ್ತೇನೆ ರೀ. ಈ ಅವಕಾಶ ನಾವು ಯಾರಿಗೂ ಮಾಡಿಕೊಟ್ಟಿಲ್ಲ, ಆದರೆ ನಿಮಗೆ ಮಾಡಿಕೊಡ್ತಿದೆ. ನೀವು ರೈತರು, ಅನ್ನದಾತರು, ನಮ್ಮ ದೇಶದ ಬೆನ್ನೆಲುಬು. ಹಾಗಾಗಿ ನಿಮ್ಮ ಮೇಲೆ ಪ್ರೀತಿ ಗೌರವ ನಮಗೆ ಜಾಸ್ತಿ ಇದೆ. ನೀವು ನಮ್ಮೆಲ್ರಿಗೋಸ್ಕರ ಶ್ರಮ ಪಡ್ತಿದ್ದೀರಿ. ನಿಮಗೆ ನಾನು ಅನುಕೂಲ ಮಾಡಿಕೊಡ್ತೀನಿ. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಫೀಸ್ ಕಟ್ಟಿ, ಆಯಿತಾ? ಹಾಗೆ ಅಲ್ಲೇ ಕಲ್ಯ, ಇವತ್ತಿನ ಆಹಾರದೊಳಗೆ ದಮ್ಮೂ ಇಲ್ಲ, ರುಚಿನೂ ಇಲ್ಲ, ಸ್ವಾದನೂ ಇಲ್ಲ. ಅದು ಹೆಂಗೆ ತಿಂತಾರನ್ಲೇಪ ಜನ? ರುಚಿ ಸ್ವಾದ ಅನ್ನೋದು ಎಲ್ಲಿಂದ ಬರ್ಬೇಕು ಮೊದಲು ನಂಗೆ? ಈಗ ಜವಾರಿ ಅನ್ನೋದು ಹೋಗೈತಿ. ಈಗೇನಿದ್ರು ನಾವ್ ತಿನ್ನೋದು ಹೈಬ್ರಿಡ್ ತಳಿನ. ಅದೇನ ಅಂತಾರಲ್ಲಪ್ಪ, ಸುಡುಗಾಡ ಫಾರಂ ಅಂತ. ನಮ್ಮ ಹಿರಿಯರು ಹಿಂದ ಬಿತ್ತಾಕ ಬೀಜ ಬೇಕಂತಂದು ಆರಿಸಿ ಒಣಗಿಸಿ ಚೀಲದಾಗ ಕಟ್ಟಿಡೋರು. ಈಗ ಬೀಜ ಅಂಗಡಿಯಾಗ ಸಿಗಾಕತ್ತವು. ರೈತರು ಬೀಜ ತೆಗೆದಿಡೋ ಪ್ರಶ್ನೆನೇ ಇಲ್ಲ. ಮತ್ತ ನಮ್ಮ ಹಿರಿಯರು ಈಗಿನ ಜನರಂಗ ತಿಂದು ಅರಗಿಸ್ಕೊಳ್ಳೋ ಶಕ್ತಿನೂ ಇಲ್ಲ. ಅದೇನಂತಾರಲ್ಲಪ್ಪ, ಸುಗರ್ ಅಂತ.
ಹಂಗಂದ್ರ ಅದ ಸಕ್ರಿ ಕಾಯಿಲೆಲಿ ಹಿಂದೆ ನಮ್ಮ ಅಜ್ಜಿ ಹೇಳ್ತಿದ್ನಲ್ಲ ಸೀಮೈ ಅಂತ ಆದ ಮಗನ ಇದು. ಆದ್ರೆ ಈಗಿದು ಬಹಳ ಡೇಂಜರ್ ಆಗೈತಿಪ್ಪ. ಹಂಗಂದ್ರ ಇದು ಮೊದ್ಲಿಂದ ಅದೇನು ಹೊಸ ಅದಲ್ಲಲ್ಲಿ, ಅದು ನಮ್ಮ ಅಜ್ಜ ನಮ್ಮ ಮುತ್ತಜ್ಜನ ಕಾಲದಿಂದನೂ ಐತಿ. ಆದ್ರ ಅದ್ರ ಸಂಭ್ರಮ ಅವಾಗ ಇಷ್ಟಿರ್ಲಿಲ್ಪ. ಆದ್ರ ಈಗ ಅದ್ರ ಉರುಣಿಗೆ ಜಾಸ್ತಿ ಆಗೈತಿ. ಯಾವ್ದಾರ ರೋಗ ಬಂತಂದ್ರ ಅದಕ್ಕೆ ಹೊಸ ಹೆಸರಿಡ್ರೆ ಈ ಡಾಕ್ಟರ್ ಇಡ್ತಾರ ನಿಮ್ಮ ಅಜ್ಜಿ ಇಡ್ತಾನ. ಇಂಥ ಆಹಾರಕ್ಕ ಹವಾಮಾನಕ್ಕ ಮನುಷ್ಯರ ವಯಸ್ಸಿಗೆ ತಕ್ಕಂಗ ರೋಗ ರುಜಿನಗಳು ಬರ್ತಾವ. ಇನ್ಮೇಲೆ 60 ವರ್ಷಕ್ಕೆ ಸಾವು ಬಂದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಂತೀರಿ. ಅಲ್ಲ ಮರಯ್ಯ, ಈ ಮಾತ್ನಾಗ ನಾನು ಎತ್ತಿಗೆ ನೀರು ಕುಡ್ಸದ ಮರ್ತು ಬಿಟ್ಟನಿ. ಮಾತನಾಗ ಮೂಕ ಪ್ರಾಣಿನ ಮಾಡ್ತಿಲ್ಲ. ನಡಿ ಹೋಗೋಣ. ಎಲ್ಲಿ ತರ್ತೀಯ ನಾಳ ಸಿಗೋಲ್ಲ. ಜಗ್ ಸಾಲ ಮಾಡ್ಯಾನಂತಲ್ಲ, ಊರ್ ತುಂಬಾನು ಸಾಲ ಮಾಡ್ಯಾನ, ಬ್ಯಾಂಕ್ನಾಗ ಸಾಲ ಮಾಡಿಬಿಟ್ಟಾವ. ಊರಾಗ ಸಾಲ ಮಾಡ್ಯಾನಂತ. ಊರಾಗ ಸಾಲ, ಎಲ್ಲ ಅಲ್ಲಿ ಸಾಲ. ಯಾಕ್ರಿ ಹಿಂಗ್ ಕುಂತೀರಿ? ಆರಾಮದಿರಿಲ್ಲ? ಜ್ವರ ಬಂದವನ್ನ? ಏನಿಲ್ಲ, ನಾ ಆರಾಮದನಿ. ನಾವು ಒಕ್ಕಲ್ತನ ಮಾಡ್ರು, ಚಳಿಗೆ ಮಳಿಗೆ ಬಿಸಿಲಿಗೆ ಹೆದರದಲ್ಲ. ಎಷ್ಟು ಹೇಳ್ತೇನೆ ಮಿರ್ಚಿ ಮಂಡಕ್ಕಿ ತಿನ್ಬೇಡ ಅಂತೇಳಿ. ಮಿರ್ಚಿ ಮಂಡಕ್ಕಿ ತಿಂದು ಬರ್ತಿದ್ದೆ, ಇಲ್ಲಿ ಹಸಿವಾಗಿಲ್ಲ ಅಂತೀನಿ. ಅಲ್ಲ, ಮುಂಜಾನೆನೂ ಏನೂ ತಿಂದಿಲ್ಲ, ಊಟನೂ ಮಾಡಕ್ ಒಲ್ಲೆ ಅಂತಿದಿ, ಮಿರ್ಚಿ ಮಂಡಕ್ಕಿನೂ ತಿಂದಿಲ್ಲ ಅಂತೀನಿ. ಮತ್ತೆ ಅದಕ್ಕೆ ಹಿಂಗ್ ಕುಂತಿ? ಏನಿಲ್ಲ, ನನಗೆ ಹಸಿವಾಗಿಲ್ಲ. ಹಸಿವಾದ್ರೆ ನಾ ಊಟನ ಮಾಡ್ತೇನೆ. ಇಲ್ಲ ಬಿಡು, ನೀ ಏನೋ ಚಿಂತೆ ಮಾಡಕತ್ತಿದಿ. ಮತ್ತೆ ಏನದು? ಏ ರುಚಿ, ನನಗೇನ ಕೈತಿ? ಏನ್ ಆರಾಮದ ನಾನ? ಹಂಗೆ ಮಾಡ್ತಿದ್ದಿ ನೀನು? ಆರಾಮದನಿ. ಊಟ ನನಗೆ ಹೊಟ್ಟೆ ಹಸ್ತಿಲ್ಲ, ಹಸ್ತ್ರ ಊಟ ಮಾಡ್ತಾರಂತೆ. ಅಲ್ಲ ಮರಯ್ಯ, ಜನ ಎಲ್ಲ ಏನೇನ ಮಾತಾಡ್ತಾರಲ್ಲ. ಅಂದ್ರ ಬಸಪ್ಪ ಬಾಳ್ ಸಾಲ ಮಾಡ್ಯಾನ ಅಂತಂತ ಹೇಳಕತ್ತಾರಲ್ಲ, ಅದಕ್ಕೇನಾರ ನೀ ಹಿಂಗ್ ಕುಂತೀನ ಅಂತಂದೆ. ಮತ್ತ ಸಾಲ ಅಂದ್ರೆ ಏನ? ಅದ ಗೌಡ್ರ ಹತ್ರ ಒಂದಿಷ್ಟು ಸಾಲ ಐತೆ, ಬ್ಯಾಂಕ್ನಾಗ 1-2 ಲಕ್ಷ ಸಾಲ ಐತಿ. ಒಳಗಡೆ ಪೀಕ್ ಬಂದ್ಮ್ಯಾಗ ತೀರ್ಸಿದ್ರ ಅಂತ ಹೇಳ. ಅಲ್ಲ, ಉಳ್ಳಾಗಡ್ಡಿ ಪೀಕ್ ಬಂದ್ಮ್ಯಾಗ ಮತ್ತ ತೀರ್ಸುವಂತಿ. ನೀನ್ ಹಿಂಗಿದ್ರ ನನಗ ಬೇಸ್ ಅನ್ಸಂಗಿಲ್ಲ. ನೀ ಏನಾರ ಮಾಡಿ ಅವ್ರ ಸಾಲ ತೀರಿಸ್ಬಿಡ. ನೀ ಚಂದ ಇರ್ಬೇಕು ನಂಗ. ಬಸಪ್ಪ, ಬಸಣ್ಣ, ಯಾರು ಫಕೀರೇನ? ಬಾಪ. ಗೌಡ್ರು ನಿಮ್ಮನ್ನ ಜಲ್ದಿ ಕರ್ಕೊಂಬ ಅಂತ ಹೇಳ. ಹೌದಾ? ಈಗ ಬರ್ತಾನಂತ ಹೇಳಪ್ಪ. ಮತ್ ಗೌಡ್ರು ಬಹಳ ಅವಸರದಲ್ಲಿ ನೀನು ಬರಾಕ್ ಹೇಳಾರ, ಜಲ್ದಿ ಬರ್ಬೇಕತ್ ನೋಡಿ. ಇಲ್ಲ, ಈಗ ಬಂದು ಬಿಟ್ಟೆ. ಹಾ ಬರ್. ಗೌಡ್ರು ಬರಾಕ್ ಹೇಳಂತ ಏನಾರ ಕೆಲಸ ಇರ್ತಲ್ಲ. ಅವ ಕೊಟ್ಟನ್ರಿ, ಅವಂದೇನು ಇಲ್ರಿ. ಕೊಡ್ಬೇಕು ಅವ ಬರ್ತದ ಬಿಡ್ರಿ, ಅದೇನು ಬರ್ತದ. ನಮಸ್ಕಾರ ರೀ ಗೌಡ್ರೆ. ಬಾರ ಬಸಪ್ಪ, ಮುಂದ್ರ ಬಸಪ್ಪ. ಕರೆ ಕಳಿಸಿದ್ರಂತಲ್ರಿ, ಅದಕ್ಕ ಬಂದನ್ರಿ. ಉಳ್ಳಾಗಡ್ಡಿ ಏನೋ ಬಹಳ ಚಲೋ ಇದಂತ. ಹ್ಞೂನ್ರಿ ಅಪ್ಪ, ಎಲ್ಲಾ ತಮ್ಮ ಆಶೀರ್ವಾದ ನೋಡ್ರಿ. ಮತ್ತೆ ನಮ್ಮದ ಸರಿ ಮಾಡೋ ಅಂತ ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಗೌಡ್ರ, ನಮ್ದು ಅಸಲು ಬಡ್ಡಿ ಎಷ್ಟಾಕತ್ರಿ? ರಾಯರ ನೋಡ್ರಿ, ಅವ್ರ ಅಸಲು ಬಡ್ಡಿ ಎಷ್ಟಾಕತಿ? 50,000 ರೂಪಾಯಿ ಅವ್ರಿಗೆ ಅಸಲು ಕೊಟ್ಟದ್ರಿ. ಈಗ ಒಂದು 12,000 ರೂಪಾಯಿ ಬಡ್ಡಿ, ಬಟ್ 62,000 ರೂಪಾಯಿ ಕೊಡ್ಬೇಕಾಕತ್ತೀನಿ. ಹೌದ್ರಾ? ಆತ್ ತಗೋರಿ. ಒಳಗಡ್ಡಿ ಬಂದ ಮೇಲೆ ಮಾರಿ ನಿಮ್ದು ಮುಚ್ಚೇ ಬಿಡ್ತಾನ್ರಿ ಅಪ್ಪ. ಅಲ್ಲೋ ಬಸಪ್ಪ, ಊರ್ ತುಂಬಾ ಸಾಲ ಮಾಡಿರ ಅಂತ ಹೇಳ್ತಾರಲ್ಲೋ. ಹಂಗ ಹೇಳ್ತಾರ ಬಿಡ್ರಿ ಮಂದಿ. ನಾ ಏನು ಕುಡ್ದಿಲ್ಲ, ಬಾರ ಬಂದ್ಗಡಿ ಕೆಲಸ ಮಾಡಿಲ್ಲ. ಮಗನ್ ಶಾಲಿ ಓದ್ಸೇನಿ, ಸಾಲ ಆಗೈತ್ರಿ. ಆಟ ಕೊಟ್ಟು ಮುಚ್ಚೇ ಬಿಡ್ತಾನ್ರಿ ಅಪ್ಪ. ನಿನಗೆ ಕೊಡಾಕ ಆಗ್ಲಿಲ್ಲ ಅಂತ ಅಂದ್ರ ಆ ಬೇವಿನ ಮರದ ಹೊಲನ ನಮಗೆ ಬಳಕೊಟ್ಟು ಬಿಡಪ್ಪ. ಯಾಕ್ರಿ ರಾಯರ?
ಅಷ್ಟೇ ಮಾಡ್ಲಿ ಬಿಡ್ರಿ, ಅದ್ರಾಗ ಏನೈತಿ? ಯಪ್ಪ ನಾ ಅಂತ ಮನುಷ್ಯ ಅಲ್ರಿ, ನನ್ನ ಬೆಳ್ಯಾಕ ನೀವು ಕೊಟ್ಟಿರಿ, ನಾ ಕೊಟ್ಟು ಮುಟ್ಟಿಸ್ತೇನ್ರಿ. ಬಸಪ್ಪ ಅನ್ನಂಗ ಮಗ ಏನು ಓದ್ತಾನ ಈಗ? ಈಗ 10ನೇ ಓದಾಕತ್ತಾನ್ರಿ. ಹೌದಾ? ಹ್ಞೂ ರೀ. ಚಲೋ ಆತ, ಆದಷ್ಟು ದೊಡ್ಡ ರೊಕ್ಕ ಕೊಟ್ಟು ಬಿಡು, ಇಲ್ಲ ಮತ್ತೆ ಹೊಲ ಬಂದು ಕೊಡ್ಬೇಕಾಗತ್ತೆ. ಇಲ್ರಿ ಕರೆಕ್ಟ್. ನಮಸ್ಕಾರ. ಪಾರ್ವತಿ, ಒಳಗಡ್ಡಿ ಲೋಡ್ ಆಗೈತಿ, ನಾ ಮಾರ್ಕೆಟ್ಗೆ ಹೋಗ್ಬೇಕು. ಮನೆ ಕಡೆ ಹುಷಾರ್ ಹಂಗಾರ, ನಾ ಬರ್ತಾನಂಗಾರ. ಹುಷಾರ್, ನೀವು ಹುಷಾರ್ರಿ. ಬರ್ತಾನೆ. ಇವೆಲ್ಲ ಉಳ್ಳಾಗಡ್ಡಿ ಏನಪ್ಪ? ರೈತರು ಬೆಳ್ಕೊಂಡು ಮಾರ್ಕೆಟಿಗೆ ತಗೊಂಬಂದಿರ್ತಾರ. ಇವನ್ನೆಲ್ಲ ಯಾರು ತಗೊಂತಾರ? ತಗೊಳ್ಳೋರು ಬರ್ತಾರ ತಡಿ. ಏ ಸಾವ್ಕಾರ ಬಂದ್ರು. ಹಾ, ಆರಾಮದೇನಪ್ಪ? ಎಷ್ಟು ಪೀಸಿ ತಂದಿ? 400 PC ಅದಾವ್ರಿಪ್ಪ. ಎಲ್ಲ ನಿಮ್ಮ ಆಶೀರ್ವಾದ್ರಿಪ್ಪ. ನಿನ್ನೆ ತರಬೇಕಾಗಿತ್ತಲ್ಲೋ, ನಿನ್ನೆ ಮಾರ್ಕೆಟ್ ರೇಟು ಚಲೋ ಇತ್ತು. ಹಾಂ, ನೋಡೋಣ ಕುಂದ್ರು. ಆತು ವರ್ಷಕ್ಕರ. ನಾವು ಹಿಂಗೆ ಖರೀದಿ ಮಾಡ್ಬೇಕು ನೋಡಪ್ಪ. ನಮ್ಮ ಮಾಲು ಅವ್ರಿಗೆ ಕೊಟ್ಟು ನಾವು ತಲೆ ತಗ್ಗಿಸಿ ನಿಂದಿರ್ಬೇಕು. ಅಪ್ಪ, ನಾವು ಚಳಿ ಬಿಸಿಲು ಮಳ್ಯಾಗ ಕೆಲಸ ಮಾಡಿ ಚಕಡಿ ಒಳಗೆ ಉಳ್ಳಾಗಡ್ಡಿ ತರ್ತೇವೆ. ಇವ್ರಾದ್ರೆ ನಮ್ಮ ಉಳ್ಳಾಗಡ್ಡಿ ಖರೀದಿ ಮಾಡಾಕ ಕಾರ್ನ್ಯಾಗ ಬರ್ತಾರ. ಅಲ್ಪ ಅವ್ರದ್ದು ಅವ್ರಿಗೆ, ನಮ್ದು ನಮಗೆ. ಅಂದರೂ ಭಾರಿ ಹುಷಾರದಾನ ನಿಮ್ಮ ಮಗ. ಏನು ಓದ್ತೀವೋ ತಮ್ಮ? ಈಗ ಇವನ್ರೆ 7ನೇ ಹೋಗ್ತಾನೆ ಬಿಡ್ರಿ ಈಗ. ಏ ಭಾರಿ ಶಾಣೆ ದೀಪ. ಏಯ್ ಹಂಗೆಲ್ಲ ಮಾತಾಡಬಾರ್ದು ಸಣ್ಣನಾಗಿ, ಸುಮ್ಮನೆ. ಇರ್ಲಿ ಬಿಡ್ರಿ, ಅವೇನು ತಪ್ಪು ಮಾತಾಡಿಲ್ಲ, ಕರೆ ಇದ್ದಿದ್ದ ಮಾತಾಡ್ಯಾನವ. ಏನು ಈ ವರ್ಷ ರೈತರು ಉಳ್ಳಾಗಡ್ಡಿ ಭಾಳ ಬೆಳೆದಾರ. ನೋಡಿದ್ರೆ ರೇಟ್ ಭಾಳ ಹೆಚ್ಚು ಕಮ್ಮಿ ಆಗಿ ರೈತರಿಗೆ ಭಾಳ ತೊಂದರೆ ಆಗಂಗೆ ಕಾಣ್ತದೆ. ಇದಕ್ಕೇನಾದರೂ ಒಂದು ಪ್ಲಾನ್ ಮಾಡಬೇಕಲ್ಲ ಅಂತ ಹೇಳಿ ದೇಶದ ದೆಹಲಿ, ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಲ್ಲಿ ಭಾರಿ ಮಳೆಯಾಗಿದೆ. ಅಲ್ಲದೆ ಏಕಾಏಕಿಯಾಗಿ ಈರುಳ್ಳಿ ಬೆಲೆ ಕುಸಿತ ಕಂಡಿದ್ದು ಈರುಳ್ಳಿ ವ್ಯಾಪಾರ ಸ್ಥಗಿತಗೊಂಡಿದೆ. ಇದರಿಂದ ಇದೀಗ ಈರುಳ್ಳಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ದೇಶದ ದೆಹಲಿ, ನಮಸ್ಕಾರ ರೀ. ನಮಸ್ಕಾರ ರೀ. ಭಾರಿ ಮಳೆಯಾಗಿದೆ. ಯಾಕ್ರಿ ಸಾವ್ಕಾರ ಕಳಿಸಿದ್ರಿ? ಏನೋ ನಿನ್ನ ನಸೀಬ್ ಏನು ಕೆಟ್ಟೈತೋ? ಯಾಕ್ರಿ, ಏನಾದ್ರಿ? ನೋಡಲ್ಲಿ ದಿಲ್ಲಿ ಕಡೆಗೆಲ್ಲ ಭಾರಿ ಮಳೆಯಾಗಿ ಮಾಲ್ ತೊಗೊಂಡ್ರ ದಿಕ್ಕು ಇಲ್ದಂಗಾಗಿ ನಿಂತು ಬಿಟ್ಟೈತಿ. ನಾನು ಏನು ಮಾಡಲಿ ಅಂತ ಯೋಚನೆ ಮಾಡಕತ್ತೀನಿ. ನಿನ್ಯಾರ ಬರ್ಬೇಕು ಬೇಡೋ ನೀನು? ಹೆಂಗಾರ ಮಾಡಿ ನೀವ ದಾರಿ ತೋರಿಸ್ಬೇಕ್ರಿ ಅಪ್ಪ. ಯಪ್ಪ, ಭಾಳ ಕಷ್ಟಪಟ್ಟು ಬೆಳೆ ಬೆಳೆದಿದ್ರಿ ಅಪ್ಪ. ನೋಡಪ್ಪ, ನಾನು ಖರೀದಿ ಮಾಡಿ ಅಲ್ಲಿ ಕಳಿಸ್ಕೊಟ್ಟಿದ್ದೆ. ಅಲ್ಲಿ ರೇಟೇ ಇಲ್ಲ, ಮತ್ತು ಖರೀದಿ ತಗೊಳ್ಳೋರು ಇಲ್ಲ. ಅಲ್ಲಿಲ್ಲ ಅಂದಮೇಲೆ ನಾ ಏನು ಮಾಡಲಿ? ನೋಡಪ್ಪ, 5,000 ರೂಪಾಯಿಗೆ ಕ್ವಿಂಟಲ್ ಆಗಿತ್ತು, ಈಗ 500 ರೂಪಾಯಿ ಕೇಳರಿಲ್ಲ. ವ್ಯಾಪಾರ ಅಂದ್ರೆ ಲಾಟ್ರಿ ಇದ್ದಂಗೆ. ಏನು ಮಾಡೋಕ್ಕಾಕತಿ? ಇಟ್ರೆ ಕೆಟ್ಟು ಹೋಗ್ಬಿಡ್ತೈತಿ. ಅದಕ್ಕೆ ಯೋಚನೆ ಮಾಡು. ಹೆಂಗೆ ಮಾಡ್ತಿ? ಕೊಡ್ತೀಯೋ ಏನು ರೆಫ್ಯೂಸ್ ಮಾಡ್ತೀಯೋ? ಎಲ್ಲಿಂದ ಎಲ್ಲಿಗೆ ಆತ್ರಿ ಅಪ್ಪ? ಕಿತ್ತಿದ್ದು ಕೂಲಿನೂ ಆಗೋದಿಲ್ಲ. ಹಿಂಗಾದ್ರೆ ಹೆಂಗ್ರಿ ಅಪ್ಪ? ಅಣ್ಣ, ವ್ಯವಸಾಯ 1 ವರ್ಷ, ವ್ಯಾಪಾರ 1 ತಾಸು. ನೀನು ಹಿಂಗ ವಿಚಾರ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಕೊಡೋದ ಚಲೋ ನೋಡ. ಆಗ್ಲಿ, ನೀವರ ಏನು ಮಾಡ್ತೀರಿ? ಬರ್ತೇನೆ ರೀ.
ಅದ್ನೇನ್ ಕೇಳ್ತಿ ಪಾರ್ವತಿ, ಹೇಳಾಕ ನಾಚಿಕೆ ಬರ್ತೈತಿ. ನಿನ್ನೆ ರೇಟು ಚಲೋ ಇತ್ತು, ಆದ್ರೆ ಇವತ್ತು ತಮಿಳುನಾಡು, ಆಂಧ್ರ ಪ್ರದೇಶ, ದೆಹಲಿ ಒಳಗ ಮಳಿ ಬಾಳ ಆಗಿ ರೇಟು ಬಿದ್ದು ಹೋಗೈತಿ. ಅದಕ್ಕೆ ಕೈಗೆ ಬಂದಾಗ ಕೊಟ್ಟು ಬಿಟ್ಟೆ. ನಸೀಬ ಕೊಟ್ಟೈತಿ. ಭೂತಾಯಿ ಕೈ ಹಿಡಿದು ರೈತ ಬದುಕೊಳ್ಳಿ ಅಂತ ಎಕರೆಕ 50 ಕ್ವಿಂಟಲ್ ಉಳ್ಳಾಗಡ್ಡಿ ಕೊಟ್ಟು. ಅಂದ್ರೆ 200 ಕ್ವಿಂಟಲ್ ಉಳ್ಳಾಗಡ್ಡಿಗೆ 8 ಲಕ್ಷ ರೂಪಾಯಿ ಆಕತಿ. ನನ್ನ ಸಮಸ್ಯೆ ಎಲ್ಲ ಬಗೆಹರಿತೈತಿ. 106 ಕನಸು ಕಟ್ಟಿಕೊಂಡಿತ್ತು, ಎಲ್ಲ ನುಚ್ಚು ನೂರಾಗಿ ಹೋತು ಪಾರ್ವತಿ, ಎಲ್ಲ ನುಚ್ಚು ನೂರಾಗಿ ಹೋತು. ಈಗ ಇಷ್ಟ ಇರೋವು ಯಾರಿಗಂತ ಕೊಳ್ಳಿ, ಏನಂತ ಹೇಳಿ ಹೇಳ ಪಾರ್ವತಿ. ನನ್ನ ಸಾಲ ಹೆಂಗ್ ಮುಗಿಸ್ಲಿ? ಒಕ್ಕಲ್ತನ ಬಿಟ್ಟು ಬೇರೆ ಯಾವ ದಾರಿಯಿಂದನೂ ನಮ್ಗೆ ರೊಕ್ಕ ಬರೋದಿಲ್ಲ. ಹೊತ್ಕೊಳಕ 2 ಚಾದರ್ ತಂಬ ಅಂತ ಹೇಳಿ ಮನಸ್ಸಿಗೆ ಬೇಜಾರಾಗಿ ಚಾದರೇನೋ ತರಬಹುದು, ಆದ್ರೆ ನಿದ್ದೆಯಲ್ಲಿ ಹತ್ತಬೇಕು ಪಾರು, ನಿದ್ದೆಯಲ್ಲಿ ಹತ್ತಬೇಕು. ಇನ್ನದಕ್ಕೆ ಹೋಗ್ಲಿಲ್ಲ. ಹೋಗ್ಲಿಲ್ಲ. ರೈತ ಅನ್ನದಾತ, ಈಗಲೇ ಯೋಗಿ, ಕೃಷಿಕ, ದೇಶದ ಬೆನ್ನೆಲುಬು, ಒಕ್ಕಲಿಗ, ದೇಶಕ್ಕೆ ಅನ್ನ ಹಾಕವ ಅಂತ 108 ಬಿರುದೆಲ್ಲ ನಮಗ ಯಾವ ಪುರುಷಾರ್ಥಕ್ಕೆ ಇವೆಲ್ಲ. ಸೋಪ್ ಮಾರವ ತನ್ನ ಖರ್ಚು ವೆಚ್ಚ ತೆಗೆದು ಇಷ್ಟಕ್ಕೆ ಮಾರ್ತೀನಿ ಅಂತ ಬೆಲೆ ಕಟ್ತಾನೆ. ಆದ್ರೆ ನಮ್ಮಂತ ರೈತರು ತಿನ್ನೋ ಅನ್ನನ ಇಷ್ಟಕ್ಕೆ ಮಾರ್ಬೇಕಂತ ಬೆಲೆ ಕಟ್ಟಕ್ಕಾಕತ್ತೇನು, ಬೆಲೆ ಹೇಳಕ್ಕಾಕತ್ತೇನು? ಅವ್ರು ಹೆಂಗೆ ಹೇಳ್ತಾರ ಹಂಗೆ ನಾವು ಕೊಡ್ಬೇಕು. ಇದು ನಮ್ಮ ಪರಿಸ್ಥಿತಿ. ಇಲ್ಲ ನಾವೆಲ್ಲ ಮಾಡಕ್ಕೋಲ್ಲ. ಗೊಬ್ಬರ ಹಾಕಿ ಬೆಳೆ ತೆಗೆದು ಬಿತ್ತಿ ನೀರಣಿಕೆ ಬಿಟ್ಟು ದುಡಿದಕ್ಕೆ ಏನ್ ಸಿಕ್ತ ನನಗೆ? ಏನ್ ಸಿಕ್ತು? ಲಕ್ಷಗಟ್ಟಲೆ ಖರ್ಚು ಮಾಡಿ 50,000 ದುಡ್ಡು 50,000 ಸಾಲದೊಳಗೆ ಆಗ್ತವಿ ಅಂದ್ರೆ ಬೇಡ. ಈ ಒಕ್ಕಲ್ತನ ಬೇಡ. ಕೂಲಿ ನಾಲಿ ಮಾಡ್ಕೊಳ್ತೀನಿ ನಾನು. ಹೊಲ ಮಾರಿ ಸಾಲ ತೀರ್ಸಿಬಿಡ್ತೇನೆ. ಈ ಒಕ್ಕಲ್ತನ ಬೇಡ. ಯಾಕೆ ಅಳ್ತೀರಿ? ಅಳ್ಕೊಂತ ಕುಂತ್ರೆ ಹಿಂದಾಗಿದ್ರ ಬಗ್ಗೆ ವಿಚಾರ ಮಾಡಿದ್ರ ದುಃಖ ಬರ್ತೈತಿ, ಮುಂದಾಗೋದ್ರ ಬಗ್ಗೆ ವಿಚಾರ ಮಾಡಿದ್ರ ಗಾಬ್ರಕ್ಕೈತಿ. ಅದಕ್ಕ ಹಿಂದಾಗಿದ್ದು ಮುಂದಾಗಿದ್ದು ಬಿಟ್ಟು ಈಗಿಂದ ಏನೈತೆ ಅದನ್ನ ವಿಚಾರ ಮಾಡೋದು. ಬರ್ರಿ, ಆಗಿದ್ದ ಆಗೋತು. ಹಗಲು ರಾತ್ರಿ ದುಡಿದ್ರಿ, ನಮ್ ನಸೀಬ್ದಾಗ ಇಷ್ಟ ಐತಿ. ಎದ್ದೇಳ್ರಿ, ಊಟ ಮಾಡುವಂತ ಹೇಳ್ರಿ. ಇಲ್ಲ ನಾ ಈಗೇನು ಉಣ್ಣಾಕೊಳ್ಳೆ ತಗೋ ಇದನ್ನು. ಹೋಗು, ಒಂದು ಚಾ ಮಾಡ್ಕೊಂಬ.
ಪಾರ್ವತಿ ಆ ಮ್ಯಾಲಿನ ಮನೆ ಬಸ್ಸುಗೆ ಆರಾಮಿಲ್ಲ ಅಂತ 5,000 ರೂಪಾಯಿ ಕೇಳಿ ನಾನು ಇಟ್ಕೊಂಡು 5,000 ರೂಪಾಯಿ ಕೊಟ್ಟು ಬರ್ತೇನೆ. ನಾನು ಬರೋ ಮಟ ನೀ ಏನು ದಾರಿ ಕಾಯ್ಬೇಡ, ನೀವು ಊಟ ಮಾಡೋ. ಹಾಂ, ನಾ ಹೋಗ್ತೇನೆ. ಹೋಗ್ತೀನಿ ಅಂತೀರಲ್ಲ. ಅಲ್ಲ ಹಂಗಲ್ಲ, ಏ ಹುಚ್ಚಿ ನನ್ನ ದಾರಿ ಕಾಯ್ಬೇಡ, ಊಟ ಮಾಡಿ ನೀನು ಅಂತ ಹೇಳಿದೆ. ಲಘು ಬರ್ರಿ, ಇಬ್ರು ಸೇರಿ ಊಟ ಮಾಡೋಣ. ಸರಿ. ಏನ್ ಕಾಡ್ತಾವ ಇವು? ಹೋಗಕ್ಕೆ ಬಿಡಂಗಿಲ್ಲ, ಬರಕ್ಕೆ ಬಿಡಂಗಿಲ್ಲ. ಒಂದ್ ನಾಯಿ ಒದರ್ತಂದ್ರೆ ಸಾಕು, ಪಕ್ಕದ ಓಣ್ಯಾಗಿ ನಾಯಿ ಅದು ಓ ಅಂತ ಒದರ್ತತಿ. ಅದು ನೋಡಿ ಇನ್ನೊಂದು ನಾಯಿ ಹೋಗ್ತತಿ. ಒಂದೇ ನಾಯಿ ಯಾಕೆ ಒದರ್ತು ಕಾರಣ ಏನು ತಿಳ್ಕೊಂಡು ಇನ್ನೊಂದು ನಾಯಿ ಒದರ್ಬೇಕಿಲ್ಲ, ಅದು ಒದರಿತಿ ಅಂತ ಇದು ಒದರ್ತತಿ, ಇದು ಒದರಿತಿ ಅಂತ ಓಸು ನಾಯಿ ಓ ಅಂತ ಒದರ್ತಾವ. ಒದರಿದ್ದ ಒಟ್ಟು ನಾವಿಷ್ಟ ನಾಯಿ ಅದವಿ ಅಂತ ಒಗ್ಗಟ್ಟು ತೋರಿಸ್ತಾವ. ತಲೆ ಕೆಟ್ಟು ಹೋಗ್ತಿವತ್ತ ನಾಯಿ ಕಾಲಾಗ. ಏನು ವಿಚಾರ ಮಾಡಕತ್ತಿಲ್ಲ ಯಾಕಲ್ಲಿ? ಅದ ಬಿಡಪ್ಪ ನಾಯಿ ಸುದ್ದಿ. ಏ ಯಾವತ್ತು ಮನುಷ್ಯರ ಸುದ್ದಿ ಮಾತಾಡಿ ನೀನು? ದಿನಾ ಒಂದು ಪ್ರಾಣಿ ಸುದ್ದಿ ಇಟ್ಕೊಂಡ ಇರ್ತಿ ಮಗನ. ಒಂದು ಸುದ್ದಿ ತಂದೆ ನೀ ಕೇಳೇನೆ? ಏನ್ಪ ಅದು ಅಷ್ಟು ದೊಡ್ಡ ಕನಂದಾರಿ ಸುದ್ದಿ? ಅದು ಅದಲ್ಲಿ ನಮ್ಮ ಊರಾಗಿತ್ತಲ್ಲ ಖಂಡಕಲ್ಲಪ್ಪ ಸಹಕಾರಿ ಬ್ಯಾಂಕ್ ಬಂದಾಗೈತಿ. ಟೈಮ್ ಆಗಿರ್ಬೇಕು, ಅದಕ್ಕೆ ಬಂದಾಗಿರ್ಬೇಕು. ಹಂಗಲ್ಲೋ ತಂದೆ, ನಮ್ಮ ಊರಾಗ ಸಾಲ ತೆಗಿಸ್ಕೊಂಡರು ಒಳ್ಳೆ ಕಟ್ಟಿಲ್ಲದಕ್ಕ ಬ್ಯಾಂಕ್ ದಿವಾಳಿ ಆಗಿ ಬಂದಾಗೈತಿ. ಆಗಿರ್ಲೇಬೇಕು. ಮತ್ತೆ ಸಾಲ ತಗೊಂಡವ್ರೆಲ್ಲ ಸೂಟ್ ಮಾಡ್ರಿ ಅನ್ನೋದ, ಸೂಟ್ ಮಾಡಿದ್ಮೇಲೆ ಮತ್ ಸಾಲ ಕೊಡ್ರಿ ಅನ್ನೋದು. ಮತ್ ಹಿಂಗ ಹಗ್ಲೇಲೆ ಅದಾಗಿ ಬ್ಯಾಂಕ್ ದಿವಾಳಿಯಾಗಿ ಕದ ಕಟ್ಟಿರ್ಬೇಕು. ಅಂದಂಗ ಇನ್ನೊಂದು ವಿಚಾರ, ಆ ಬಸಪ್ಪ ಊರ್ ತುಂಬಾ ಸಾಲ ಮಾಡ್ಯಾನಂತೆ. ಅಲ್ಲಿ ಇಲ್ಲಿ ಮಂದಿ ಹತ್ರ ಕೈಗಾಡನೂ ಇಸ್ಕೊಂಡಾನ. ನಮ್ಮ ಗೌಡ್ರ ಹತ್ರ 50,000 ರೂಪಾಯಿ ಸಾಲಾನು ಮಾಡ್ಯಾನ, ಬ್ಯಾಂಕ್ನಾಗೂ ಸಾಲ ಮಾಡ್ಯಾನ. ಬ್ಯಾಂಕಿನ ಅವಧಿ ಮುಗ್ದೈತಿ, ಎಲ್ಲರಿಗೂ ಒಳಗಡ್ಡಿ ಮಾರಿ ಕೊಡ್ತೇನೆ ಅಂತ ಊರ್ ತುಂಬಾ ಅವಂದ ಸುದ್ದಿ. ಹೊಗ್ಗ ನೀನು ಹೋಗತ್ಲಾಗ. ನೀನು ಒಂಥರ ನ್ಯೂಸ್ ಪೇಪರ್ ಇದ್ದಂಗ ಬಿಡಲೆ, ಭಾರಿ ಪ್ರಮಾಣ ಸುದ್ದಿನ ಕಲೆ ಹಾಕಿರ್ತೀಯ ನೀನು. ನಿಂದಾರ ಏನೈತ್ ಬಿಡ. ಹಂಗಾರ ಆ ಬಸಪ್ಪ ಗಾಬರಿ ಆಗಿ ಹಾರ್ಟ್ ಗೀಟ್ ಆಗಿ ಸತ್ಗಿತ್ತಾನೋ ಅಂತಂದೇನು? ಹಂಗಾರ ಹೇಳಕ್ಕಾಗಲ್ಲ. ಈ ಸಾಲ ಅನ್ನೋದು ಒಂದ್ ನಮನಿ ಸೂಲ್ ಇದ್ದಂಗ. ಏಡ್ಸು ಕ್ಯಾನ್ಸರು ಅವು ಬೇಷಿ, ಅವಕ್ಕ ಗುಳಿಗೆದವು. ಗುಳಿಗೆ ತಗೊಂಡು ನಿಧಾನಕ ಸಾಯ್ಬೋದು. ಆದ್ರ ಈ ಸಾಲದ ರೋಗಕ್ಕ ಯಾವ ಔಷಧಿನೂ ಇಲ್ಲ. ಯಾರು ಇವನ ಕಥೆಯ, ಹಗಲಿರುಳು ದುಡಿಯುವ ರೈತನ ವ್ಯಥೆಯ. ಕೇಳುವರು ಯಾರು ಇವನ ಕಥೆಯ, ಹಗಲಿರುಳು ದುಡಿಯುವ ರೈತನ ವ್ಯಥೆಯ. ಭೂತಾಯಿ ಮಡಿಲಲ್ಲಿ ದುಡಿದು ಮಣ್ಣಾಗಿ ಹೋಗುವ ಇವನ ಕಥೆಯ. ಕೇಳುವರು ಯಾರು ಇವನ ಕಥೆಯ. ಬಿಸಿಲು ಮಳೆ ಚಳಿಗಾಳಿ ಗಂಜಲಿಲ್ಲ, ಇವನು ಗುಡುಗು ಸಿಡಿಲಬ್ಬರಕ್ಕೆ ಹೆದರಲಿಲ್ಲ. ದೇಶಕ್ಕೆ ಅನ್ನವ ಹಾಕುವ ಕಾಯಕದಿ ಜೀವನದ ಹಂಗನ್ನು ತೊರೆದನಲ್ಲ, ಇವನು ಜೀವನದ ಹಂಗನ್ನು ತೊರೆದನಲ್ಲ. ಕೇಳುವರು ಯಾರು ಇವನ ಕಥೆಯ, ಹಗಲಿರುಳು ದುಡಿಯುವ ರೈತನ ವ್ಯಥೆಯ.
ಕೇಳುವರು ಯಾರು ಇವನ ಕಥೆಯ ಹಗಲಿರುಳು ದುಡಿಯುವ ರೈತನ ವ್ಯಥೆಯ ಹಗಲಿರುಳು ದುಡಿಯುವ ರೈತನ ವ್ಯಥೆಯ ಬೆಳೆ ಹಿಂಗ ಬಂತಂದ್ರ ಎಲ್ಲಾರ್ಗೂ ಒಂದ್ ಚೊಚ್ಚೋಲ ಸೀರೆ ಕೊಡಿಸ್ ಕಳಿಸ್ತೇನೆ. ಜಗದಲ್ಲಿ ಕಾಣುವ ವಸ್ತುಗಳಿಗೆಲ್ಲ ಬೆಲೆ ಕಟ್ಟಿ ಹೇಳುವರು ಹಣವಂತರೆಲ್ಲ. ಜಗದಲ್ಲಿ ಕಾಣುವ ವಸ್ತುಗಳಿಗೆಲ್ಲ ಬೆಲೆ ಕಟ್ಟಿ ಹೇಳುವರು ಹಣವಂತರೆಲ್ಲ. ಅನ್ನದಾತನು ಬೆಳೆದ ಅನ್ನಕ್ಕೆ ಯಾರು ಇಂದಿಗೂ ಬೆಲೆಯನ್ನು ಕಟ್ಟಲಿಲ್ಲ. ನಮ್ಮ ಅನ್ನದಾತನ ಅಳಲು ಕೇಳಲಿಲ್ಲ. ಕೇಳುವರು ಯಾರು ಇವನ ಕಥೆಯ ಹಗಲಿರುಳು ದುಡಿಯುವ ರೈತನ ವ್ಯಥೆಯ ಹಗಲಿರುಳು ದುಡಿಯುವ ರೈತನ ವ್ಯಥೆಯ. ಹಾ ಏನೇನು ಕನಸ್ಕೊಂಡಿದ್ದೆ ಎಲ್ಲಾನು ಸುಲೂರಾಗಿ ಹೋತು. ಅದಂಗಿರ್ಬೇಕು, ಅದನ್ನು ಬೆಳಿಬೇಕು, ಇದನ್ನು ಬೆಳಿಬೇಕು ಅಂತ ಹುಚ್ಚ ಕನಸಾಗ ನೀವು ಕೊಡ್ರಿ ಅಪ್ಪ, ನೀವು ಕೊಡ್ರಿ. ಎಲ್ಲ ಕಡೆ ಸಾಲ ಸಾಲ ಸಾಲ, ಆ ಸಾಲ ಇವತ್ತು ನನ್ನ ಬದುಕಿಸಾಕೊಡುವಲ್ದು. ಅಯ್ಯೋ ನನ್ನ ಮಕ್ಕಳು, ನನ್ನ ಹೆಂಡತಿ, ನಾ ಎಲ್ಲ ಅಂತ ಕೇಳಿದ್ರೆ ಏನೋ ಅಂತಾನ, ಅಪ್ಪ ಎಲ್ಲಂತ ಕೇಳಿದ್ರೆ ಏನೋ ಅಂತಾನ. ಒಮ್ಮೆ ನಿನ್ನ ನಂಬಿದೆ, ಆದ್ರೆ ನೀ ನನಗೆ ಫಲ ಕೊಟ್ಟಿ. ನನ್ನ ದೈವ ಕೆಟ್ಟೈತಿ. ಭೂಮಿ ತಾಯಿ, ಭೂಮಿ ತಾಯಿ, ಯವ್ವ ನನ್ನ ಕ್ಷಮಿಸ್ಬೇಡವ ಯವ್ವ. ಮತ್ತೊಂದು ಜನ್ಮ ಇತ್ತಂದ್ರ ನಾನು ಹುಟ್ಟಿ ನಿನ್ನ ಸೇವೆ ಮಾಡ್ತೇನವ, ನನ್ನ ಕ್ಷಮಿಸ್ಬಿಡು. ನಾನು ಉಳಿದಿಲ್ಲವ, ಉಳಿದಿಲ್ಲ, ನನಗೆ ಮುಕ್ತಿ ಕೊಟ್ಟು ಬೇಡವ.
ಮನ್ಯಾಗ ಬಸಪ್ಪ ಹಲಕೊಡಿ ಔಷಧಿ ಕುಡಿದು ಬಿಟ್ಬಿಟ್ಟಾನಪ್ಪ. ಯಾವಾಗ? ನಂಗೆ ಗೊತ್ತಿಲ್ಲಪ್ಪ. ನಾನು ಎಫ್ಸ್ಗೆ ಬರಕಂತ ಹೋದೆ. ನಾನು ಹೇಳಕ್ ಬರಂಗಿಲ್ಲ. ನೀನು ಹೋಗಿ ಕರ್ಸೋಣ. ನಾನು ಹೋಗಿ ಮನೆಗೆ ಹೋಗಿ ಅವ್ರ ಹೆಂಡತಿ ಕರ್ಕೊಂಡು ನಾನು ದವಾಖಾನೆಗೆ ಬರ್ತೀನಿ. ಕಡ್ದಾಡ ಅವ್ನಿಗೆ ದವಾಖಾನೆಗೆ ಕರ್ಕೊಂಡು ಹೋಗ್ತೀರಿ. ನೀವು ಹೋಗಿ ಹಾಂ ಆಯ್ತಪ್ಪ. ನೀವು ಜಲ್ದಿ ಹೋಗಿ ನಾವು ಗಂಟೆಗೆ ಹಿಡ್ಕರ್ಲಿ ಹಿಡ್ಕ ಅಣ್ಣಾರ ಸರ್ಕಾರಿ ಅಣ್ಣಾರ ಸರ್ಕಾರಿ ಒಳಗೆ ಸರ್ಕಾರಿ ಏಣ ಹೇಳ ಏ ಬಸಣ್ಣ ಹೇಳಪ್ಪ ಏ ಮಾತಾಡೋ ಮರಾಯ ಏಣ ಹೇಳ ಸಿಸ್ಟರ್ ಎಣ್ಣೆ ಕುಡಿದು ಬಿಟ್ಟಾನ್ರಿ ಸಿಸ್ಟರ್. ಹ್ಞೂ ರೀ. ಏ ಬಸಣ್ಣ ಏನಾಯ್ತ್ರಪ್ಪ? ಹತ್ತಿ ಹೊಲಕ್ಕೆ ಬರೀ ಎಣ್ಣೆನ ಕುಡಿದು ಬಿಟ್ಟಾನ್ರಿ ಇವ. ಹತ್ತಿ ಎಣ್ಣೆ ಕುಡಿದ್ರೆ ಇಲ್ಲಿ ಏನ್ ಮಾಡಕ್ ಆಗಲ್ರಪ್ಪ. ಹಂಗೆ ಹೇಳ್ಬೇಡ್ರಿ, ನಿಮ್ ಕಾಲ್ ಬೀಳ್ತೇನೆ ಬೇಕಾದ್ರೆ. ದಯವಿಟ್ಟು ಹಂಗೆ ಹೇಳ್ಬೇಡ್ರಿ, ಇವ್ನ ಜೀವ ಉಳಿಸ್ರಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ರೈತ ಸಂಘದವರು ಆಸ್ಪತ್ರೆ ಮುಂದೆ ಬಂದು ಗೆರ ಹಾಕ್ತಿರಲ್ಲ, ಅವಾಗ ನಾವೇನ್ ಮಾಡ್ಬೇಕು? ಬೇಡ ಬರ ನಾವೇ ಕರ್ಕೊಂಡ್ ಬರ್ತೀವಿ, ನಾವೇ ಹೇಳಕತ್ತೀವಲ್ರಿ. ಆಯ್ತಾಯ್ತು, ನಮ್ ಪ್ರಯತ್ನ ನಾವು ಮಾಡ್ತೀವಿ. ದೇವ್ರ ಇಚ್ಛೆ ಏನಾಗುತ್ತೆ ನೋಡೋಣ. ಸಿಸ್ಟರ್ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿ. ಒಳಗೆ ಕರ್ಕೊಂಡು ಹೋಗ್ಯಾರ. ಏನ್ ಗಾಬರಿ ಆಗಬೇಡ್ರಿ. ಈಗ ಚೇತರಿಸಿಕೊಳ್ಳತನ ಹೊಟ್ಟೆಗೆಲ್ಲ ಪೈಪ್ ಹಾಕಿ ವಿಷ ಎಲ್ಲ ತೆಗ್ದೀವಿ. ಏನ್ ಗಾಬರಿ ಆಗಬೇಡ್ರಿ. ಉಳಿತಾನವಾ? ಏನ್ ಚಿಂತೆ ಮಾಡಬೇಡ, ಖಂಡಿತ ಉಳಿತಾನ. ನಶೀಬ್ ಚಲೋ ಐತಿ, ದೇವ್ರದಾನ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡೀವಿ. ಮೇಲ್ ದೇವ್ರದಾನ ನೋಡ್ಕೋತಾನ, ನೀವೇನ್ ಚಿಂತೆ ಮಾಡಬೇಡಿ. ನಾ ಹೇಳುತ್ತಾನ ಏನೂ ಕೊಡಬೇಡ್ರಿ. ಕಲ್ಲಪ್ಪಣ್ಣ ಹಿಂಗಾದ್ರೆ ಹಂಗ? ಅಲ್ಲ, ಇಷ್ಟು ದಿವಸ ಪೇಪರ್ನಾಗ ಓದ್ತಿದ್ವಿ, ಟಿವಿಯಾಗ ನೋಡ್ತಿದ್ವಿ, ಅಂತದ್ರಾಗ ನಮ್ಮೂರಾಗ ಹಿಂಗಾತಲ್ಲ. ಹಿಂಗೆ ಸಾಲ ಮಾಡಿ ಎಣ್ಣೆ ಕುಡ್ಸತ್ರ ಹೇಳಿ ಅಂತಾರ. ಅಷ್ಟೇ ಸಾಕು. ಬಸಪ್ಪ, ಬಸಪ್ಪ,
ರಾಯರು ಬಸಪ್ಪ ಇಲ್ಲನವ? ಅದರಿ ರೀ ರಾಯರು ಬಂದಾರ್ರಿ. ಒಂದು ಹಾಸ್ಕೊಳಕ್ಕೆ ಏನಾರು ತಗೊಂಬರ್ರಿ. ಹಾ ರೀ ಬರ್ರಿ ಬರ್ರಿ. ಬಸಪ್ಪ ಬರ್ರಿ ನಮಸ್ಕಾರ. ಬರ್ರಿಪ್ಪ ಬರ್ರಿ ಕುತ್ಕ ಬರ್ರಿ. ಬರ್ರಿ ಕೂಡ್ ಬರ್ರಿ. ಬಾ ಕೂಡ್ ಬಾ, ನೀನು ಬಾ. ಬಾ ಕೂಡ್ ಬಾ. ಏನಪ್ಪ ನೀನು ಅಂತೀನಿ ನಾನು? ಏನೋ ಒಂದು ಕೆಟ್ಟ ಸುದ್ದಿ ಕೇಳಿದೆ. ನಾನು ಊರಾಗಿರ್ಲಿಲ್ಲ, ಮಂತ್ರಾಲಯಕ್ಕೆ ಹೋಗಿದ್ದೆ. ರಾಘವೇಂದ್ರ ಸ್ವಾಮಿಗಳ ದರ್ಶನ ತೊಗೊಂಬರೋಣ ಅಂತೇಳಿ. ನಿನ್ನ ಸುದ್ದಿ ಕೇಳಿ ಭಾಳ ಬೇಸರ ಆಯ್ತು. ಮಂತ್ರಾಲಯದಿಂದ ಪ್ರಸಾದ ತಂದಿನಿ, ತಗೋ. ಹಿಡಿ, ಅಳಬೇಡ. ತಪ್ಪಾಗೈತ್ರಪ್ಪ, ಕ್ಷಮಾ ಮಾಡಿಬಿಡ್ರಿ. ನಿನಗೆ ಬುದ್ಧಿ ಐತಂತ ಯಾರು ಹೇಳ್ತಾರೋ? ನಿಜವಾದ ರೈತ ಸಾಲಕ್ಕೆದ್ರೆ ಜೀವ ಕಳ್ಕೊತಾನೇನೋ ಹುಚ್ಚಪ್ಪ. ಅಲ್ಲೋ, ನೀ ಒಳ್ಳೆ ಮನುಷ್ಯ ಅಂತೇಳಿ ಎಲ್ಲ ಕಡೆಗೂ ಸಾಲ ಕೊಡ್ತೀನಿ ನಾನು. ಏನಾರ ಹೇಳಿ ಸರಿ ಮಾಡೋಣ ಅಂತ ಹೆದರ್ಬೇಡ. ಅಲ್ಲೋ, ಕೋಟಿ ವಿದ್ಯೆಗಿಂತ ಕೃಷಿ ವಿದ್ಯೆ ಮೇಲಂತಾರ. ನಿಜವಾದ ಒಕ್ಕಲಿಗ ಎಂದೂ ಭಯ ಪಡೋದಿಲ್ಲ. ತಿಳ್ಕೋ ನೀನು. ಸಾಲ ಸಂಬಂಧ ದಿನ ರಾತ್ರಿ ನಿದ್ದೆ ಹತ್ತಿದ್ದಿಲ್ಲ. ವರ್ಷ ಹಿಂಗಾದ್ರೆ ನಾವು ಬದುಕದಾರ ಹೆಂಗ ಅಂತ ತಪ್ಪು ಮಾಡಿದ್ರಿ ಅಪ್ಪ. ನೋಡು ಬಸಪ್ಪ, ಜೀವನ ಒಂದು ಕನ್ನಡಿದ್ದಂಗ. ಬೇಜಾರಾಗಿ ನೋಡಿದ್ರ ಬೇಜಾರಾಗಿ ಕಾಣ್ತದೆ, ನಗುನಗುತ್ತ ನೋಡಿದ್ರ ನಗುನಗುತ್ತ ಕಾಣ್ತದೆ. ಯಾಕೋ ಪರವ? ನೋಡು ಬಸಪ್ಪ, ಸಾಲಕ್ಕೆ ಹೆದರಿ ಸಾಯ್ಲಿಕ್ಕೆ ಹೋಗ್ಬಾರ್ದು. ಸಾವು ದಾರಿ ಅಲ್ಲ. ರಾಘವೇಂದ್ರ ಸ್ವಾಮಿಗಳಿದ್ದಾರ, ಪ್ರಸಾದ್ ತಗೋ. ನೀ ಏನು ಹೆದರ್ಬೇಡ. ನಮ್ಮ ಮುಗ್ಗುಂಡಿ ಹೊಲ ಕೊಡ್ತೀನಿ, ಪೀಕ್ ಬಂದ ಮೇಲೆ ಕೊಡು. ಗೌಡ್ರಿಗೆ ಏನು ಸಾಲ ಕೊಡೋದೈತಲ್ಲ ಅದನ್ನ ಹೇಳಿ ಸರಿ ಮಾಡ್ತೀನಿ. ನೀ ಏನು ನಿನ್ನ ಹೊಲ ಬರೋದು ಕೊಡೋದು ಬೇಡ, ತಿಳಿತಾ? ಹೆದರ್ಬೇಡ, ಧೈರ್ಯವಾಗಿರು. ನನ್ನ ಕಡೆಯಿಂದ ಏನು ಸಾಧ್ಯ ಐತಿ ನಿನಗೆ ಅನುಕೂಲ ಮಾಡಿಕೊಡ್ತೀನಿ. ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಬೇಕಪ್ಪ? ನೀವರ ಹೇಳ್ರಿ ಅಪ್ಪ. ಇವತ್ತು ನಮ್ಮನ್ನೆಲ್ಲ ಬೀದಿ ಪಾಲ್ ಮಾಡ್ಬೇಕಂತ ಮಾಡೋಣ. ನೀವರ ಹೇಳ್ರಿ ಅಪ್ಪ. ಅಳಬಾಡ್ವಾ? ನೋಡು ಬಸಪ್ಪ, ದೇವರು ಲೆಕ್ಕನ ತಪ್ಪಿಸ್ಬಿಡ್ತಾನ. ನಾವು ಕೂಡಿಸಿ ಗುಣಿಸೋದ್ರಾಗ ಅವ ಭಾಗಿಸಿ ಕಳೆದು ಬಿಟ್ಟಿರ್ತಾನ. ಭೂಮಿ ತಾಯಿ ಕೊಟ್ರು ನಮ್ ದೈ ಸರಿ ಇಲ್ರಿ ರಾಯರ. ಹಾ, ಹಂಗ ಇದಕ್ಕ ನಸೀಬ ಅನ್ನೋದು. ನೋಡು, ಯಾರು ಕೈ ಬಿಟ್ರು ದೇವ್ರ ಕೈ ಬಿಡಲ್ಲ. ಸಾಲಕ್ಕ ಸಾವ ಪರಿಹಾರ ಅಲ್ಲ. ನೋಡು, ಇನ್ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ಪ್ರಮಾಣ ಮಾಡು. ಆತ್ಮಸ್ಥೈರ್ಯ ಕಳ್ಕೋಬೇಡ. ಯಪ್ಪ, ನಿಮ್ಮ ಆಶೀರ್ವಾದ ಇರ್ಬೇಕ್ರಿ. ನೋಡು ಬಸಪ್ಪ, ಸತ್ರ ಸಾಲ ಮುಡ್ತೈತೇನೋ. ರೈತರ ಸಂಬಂಧ ಇಡೀ ಜಗತ್ತ ನಿಮ್ಮ ಮೇಲೆ ನಿಂತೈತಿ. ಒಂದಿಲ್ಲ ಒಂದಿನ ರೈತರನ್ನ ಪೂರಿಸೋ ಕಾಲ ಬಂದ ಬರ್ತೈತಿ. ಹೆದರ್ಬೇಡ. ಸತ್ರ ಸಾಧಿಸೋದೇನಾಯ್ತು? ಹೆದರ್ಬೇಡ. ದೇವರದಾನ, ಬರ್ತೇನೆ ನಾನು. ಬರ್ಲ್ಯಾ? गुरु ब्रह्मा गुरु विष्णु गुरुदेवो महेश्वरः ಬರ್ರಿ गुरु साक्षात् परब्रह्म तस्मै श्री गुरवे नमः. ಏನ್ ಬಸಪ್ಪನ ಕರ್ಕೊಂಬರಕ್ ಹೇಳಿದ್ವಿ, ಅದ್ ಕರ್ಕೊಂಬಂದ್ರಿ ಏನ್ ಮತ್ತೆ ತಾನಾಗ್ಲಿ ಬಂದ? ಕರ್ಕೊಂಡ್ ಬಂದ್ರಿ. ಏನಪ್ಪ, ಏನ ಒಂದು ಕೆಟ್ಟ ಸುದ್ದಿ ಕೇಳಿದ್ವಲ್ಲ? ಇಲ್ರಿ ಅಪ್ಪ, ಬುದ್ಧಿಯವರ ಮಳಿನೂ ಚಲೋ ಆಯ್ತು, ಬೆಳೆನೂ ಚಲೋ ಬಂತು, ಉಳ್ಳಾಗಡ್ಡಿ ಪೀಕು ಬಹಳ ಚಲೋ ಐತ್ರಿ. ಎಲ್ಲೆಂದ್ರಲ್ಲೇ ಸಾಲಕ್ಕೆ ಕೈ ಹೊಡೆದೆ. ಎಲ್ಲ ಕಡೆ ಸಾಲ ಸಿಕ್ತು. ಗೊಬ್ಬರ ಬೀಜ ಎಲ್ಲ ಹಾಕಿ ಫಲವತ್ತಾಗಿ ಬೆಳೆದೆ. ಆದ್ರೆ ನನ್ನ ಆಸೆ ಎಲ್ಲ ಈಡೇರ್ತಿತ್ತಂತಂದು
ಏನೇನೋ ಕನಸು ಕಟ್ಕೊಂಡಿದ್ದೆ. ಮಾರ್ಕೆಟ್ನಾಗ ಒಳಗಡ್ಡಿಗೆ ಬೆಲೆ ಇಲ್ದಂಗಾತು. ಬೆಳೆಗೆ ಬೆಲೆ ಇಲ್ಲ ಅಂತಂದ ಕೂಡ್ಲೇನೆ ಇಂತಹ ಕೆಟ್ಟ ನಿರ್ಧಾರಕ್ಕೆ ಬರೋದ ರೈತನಾಗಿರ್ತಕ್ಕಂಥವ. ಬೆಳೆಗೆ ಬೆಲೆ ಇರಲಿಲ್ಲ ಅಂತಂದ್ರೂ ನಿನ್ನ ಜೀವನಕ್ಕರ ಬೆಲೆ ಇರ್ತೈತಲ್ಲಪ್ಪ. ಯಪ್ಪ, ಕೊಟ್ಟ ಸಾಲದ ನಾ ಹೆಂಗ್ ಮುಟ್ಟಿಸ್ಲಿ? ಅದ್ರಾಗೆ ವರ್ಷಕ್ಕೆ ನೀವು ಬಂದು ನನಗೆ ಧೈರ್ಯ ಹೇಳ್ತಿದ್ದೆ, ನನಗೆಷ್ಟೋ ಸಮಾಧಾನ ಇರ್ತಿತ್ತು. ಯಪ್ಪ, ನೀವು ದೂರ ಆದ್ರಿ, ನನಗೆ ಯಾರು ಬೆಂಬಲಿಸರ ಇಲ್ದಂಗಾತು. ತಪ್ಪು ಮಾಡಿಬಿಟ್ರಿ ಯಪ್ಪ. ನಿನ್ನನ್ನೇ ನಂಬಿಕೊಂಡಿರ್ತಕ್ಕಂತಹ ಹೆಂಡತಿ ಅಂತದಾಳ, ಅಣ್ಣತಮ್ಮಂದ್ರಿ ಅಂತದಾರ, ಅವ್ವ ಅಪ್ಪ ಅಂತದಾರ, ಮಕ್ಕಳಂತದಾವ, ಮನಿ ಅಂತೈತಿ, ಹೊಲ ಅಂತೈತಿ, ನಮ್ಮಂತಹ ಗುರುಗಳದಿವಿ. ಹಂಗಾದ್ರೆ ಬೆಳೆಗೆ ಬೆಲೆ ಇಲ್ಲ ಅಂದಾಕ್ಷಣ ಉಳಿದಿದ್ದಕ್ಕೆ ಯಾವುದಕ್ಕೂ ಬೆಲೆನೇ ಇಲ್ವಾ? ನಮ್ಮಂತಹ ಗುರುಗಳನ್ನಾದ್ರೂ ನಿನಗೆ ನೆನಪಿಸಿಕೊಳ್ಬೇಕಾಗಿತ್ತು, ಮಡದಿ ಮಕ್ಕಳನ್ನು ನೆನಪಿಸಿಕೊಳ್ಬೇಕಾಗಿತ್ತು, ಭವಿಷ್ಯದ ಜೀವನವನ್ನು ನೆನಪಿಸಿಕೊಳ್ಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಟು ಇಂತಹ ಕೆಟ್ಟ ನಿರ್ಧಾರಕ್ಕೆ ಬರ್ತಕ್ಕಂಥದ್ದು ಅನ್ನದಾತನ ದೌರ್ಬಲ್ಯ ಆಗ್ತದೆ. ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ರೈತನಿಗೆ ಬೇಕಾಗಿದ್ದು ಬೆಲೆ ಅಲ್ಲ, ಆತ ಬೆಳೆದ ಬೆಳೆಗೆ ಬೆಲೆ ಅನ್ನುವಂಥದ್ದು ಇವತ್ತು ಬಂದಿತ್ತು, ನಾಳೆ ಬರಲಾರ್ದಂಗೆ ಇದ್ದಿತ್ತು. ಬೆಳೆ ಒಂದು ಕಡೆಗೆ ಆಟ ಆಡ್ತಾ ಇದೆ ರೈತರ ಜೊತೆಗೆ. ಒಂದ್ ವೇಳೆ ಬೆಳೀತು ಅಂತಂದ್ರೆ ಬೆಲೆನೂ ಆಟ ಆಡ್ತಾ ಇದೆ, ಮಾರುಕಟ್ಟೆ ಅವನ ಜೋಡಿ ಆಟ ಆಡ್ತಾ ಇದೆ. ಅದನ್ನ ನಾವೆಲ್ಲ ಬಲ್ಲವರು. ಹಾಗಂತೇಳಿ ಆ ಬೆಲೆಯಲ್ಲಿ ಜೀವನದ ಬೆಲೆಯನ್ನ ಕಳ್ಕೋಬಾರ್ದಪ್ಪ ಬಸಪ್ಪ. ನೀನ್ ಇನ್ನೊಮ್ಮೆ ಈ ರೀತಿ ಏನಾರ ಮಾಡಿದ್ದ ಕರೆ ಆದ್ರೆ ನಾವು ಯಾವುದನ್ನು ಸಹಿಸಿಕೊಳ್ಳೋದಿಲ್ಲ. ಯಾವುದೇ ಪರಿಸ್ಥಿತಿ ಒಳಗ ನಮ್ಮ ಮಾರ್ಗದರ್ಶನದಲ್ಲಿ ಬೆಳೆದು ಬಂದಿರತಕ್ಕಂಥವು ನೀನು ಒಂದು ಕಡೆಗೆ ಮಾರ್ಗದರ್ಶನವನ್ನು ಕಳ್ಕೊಂಡು, ದರ್ಶನವನ್ನು ಕಳ್ಕೊಂಡು, ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತಹ ಕೆಟ್ಟ ನಿರ್ಧಾರಕ್ಕೆ ಬಂದಿದ್ದಿ. ಯಾವುದೇ ಪರಿಸ್ಥಿತಿ ಒಳಗೆ ರೈತರಾಗಿರ್ತಕ್ಕಂಥವರು ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಳಬಾರದು. ಬದುಕಿನ ಮೌಲ್ಯವನ್ನ ತಿಳಿದು ಬಾಳೆ ಮಾಡಬೇಕಾಗಿರ್ತಕ್ಕಂಥವ್ರು. ದೇಶಕ್ಕೆ ಅನ್ನ ಹಾಕತಕ್ಕಂತಹ ರೈತನೇ ಇಂಥ ಕೆಟ್ಟ ನಿರ್ಧಾರಕ್ಕೆ ಬಂದ್ರೆ ಇನ್ನು ಮುಂದೆ ಗತಿ ಹೆಂಗ? ಆಯ್ತ್ರಿ ಬುದ್ಧಿ, ಇನ್ನೆಂದು ಅಂತ ತಪ್ಪು ಮಾಡೋದಲ್ರಿ ಅಪ್ಪ. ನೋಡು, ಗೊತ್ತಾತಲ್ಲ, ಆತ್ಮಹತ್ಯೆ ನಿರ್ಧಾರನ ಎಂದಿಗೂ ತಗೊಳಕ್ ಹೋಗ್ಬಾರ್ದು. ಧೈರ್ಯಂ ಸರ್ವತ್ತ ಸಾಧನ. ಹುಟ್ಟಿಸಿ ದೇವರು ಹುಲ್ ಮೈಸೋದಿಲ್ಲ. ಧೈರ್ಯವೇ ಸಾಹಸೇ ಲಕ್ಷ್ಮಿ ಎಂಬ ಸುಭಾಷಿತ ಕೇಳಿ ಇಲ್ಲೋ? ಸಾಲಕ್ಕೆದಿರಿ ಸಾಯ್ತಾರೇನೋ, ಸತ್ರ ಸ್ವರ್ಗ ಸಿಗೋದಲ್ಲ. ನೀನು ಪಿಶಾಚಿಯಾಗಿ ಇಲ್ಲೇ ಹೊಲ ತುಂಬೆಲ್ಲ ಅಡ್ಡಾಡ್ತಿದ್ದಿ. ಆಳುಗಳು ಯಾರು ಬರೋದಿಲ್ಲ. ಶಿವ ದೆವ್ವಾಗ್ಯಾನ ಅಂತಂದು ಎಲ್ಲರೂ ದೂರ ಹೋಗ್ತಾರ, ತಿಳ್ಕೊ. ಆಯ್ತಣ್ಣ, ನನಗೆ ಬುದ್ಧಿವಾದ ಹೇಳ್ದಿ. ಇನ್ನೊಮ್ಮೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ನನ್ನ ಕಣ್ಣು ತೆರೆಸಿದಿ. ನೋಡಿ ಶಿವಣ್ಣ, ಅನ್ನದಾತನ ಸಂಬಂಧ ಯಾರೂ ಅಳೋದಿಲ್ಲಪ್ಪ, ಯಾರೂ ಅಳೋದಿಲ್ಲ. ನಮ್ಮ ದುಃಖ ನಾವ ತೋಡ್ಕೊಂಡು ನಾವತ್ತು ಸಮಾಧಾನ ಮಾಡ್ಕೋಬೇಕು. ಅನ್ನದಾತನ ಅಳಲು ಕೇಳಬೇಕಂದ್ರೆ ಆ ಪರಮಾತ್ಮ ಒಬ್ಬನೇ ಬರಬೇಕು.